ಪ್ರೈಸ್ ಗಾಡ್, ರಿಜಾಯ್ಸ್. ಆತನ ಸನ್ನಿಧಾನದಲ್ಲಿ ಸಂತೋಷಗೊಳ್ಳ್ರಿ. ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ, ನಿಮ್ಮ ಜೀವಿತವು ಇದ್ದ ಹಾಗೆ ಇರುವುದಿಲ್ಲ. ಕರ್ತನು ನಿಮ್ಮನ್ನು ಪ್ರೀತಿ ಮಾಡುತ್ತಾ ಇದ್ದಾನೆ. ಹಿ ಲವ್ಸ್ ಯು ಸೋ ಮಚ್. ಪ್ರೈಸ್ ಗಾಡ್. ನಮ್ಮ ತಂದೆಯಾದ ದೇವರು ತನ್ನ ಹೃದಯವನ್ನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡುತ್ತಾನೆ ಎಂಬುದನ್ನು ಆತನು ಯಾವಾಗಲೂ ತನ್ನನ್ನು ಪ್ರಕಟಿಸಲಿಕ್ಕೆ ನೋಡುತ್ತಾನೆ. ಕಾಣದ ಲೋಕದಲ್ಲಿರುವ ದೇವರು ಆತನು ಒಳ್ಳೆಯವನಾಗಿದ್ದಾನೆ. ಪ್ರೈಸ್ ಗಾಡ್. ಆತನು ದಯೆ ಕನಿಕರವುಳ್ಳವನು. ಪ್ರೈಸ್ ಗಾಡ್. ಇಸ್ರಾಯೇಲ್ ಜನರು ತಪ್ಪು ಮಾಡಿದಾಗ ಮೋಶೆ ದೇವರ ಪರವಾಗಿ ಮಾತಾಡಿದ. ಪ್ರೈಸ್ ಗಾಡ್. ಮೋಶೆ ದೇವರ ಪರವಾಗಿ ಮಾತಾಡಿದ ನಾವು ನೋಡ್ತೇವೆ. ಅವರು ತಪ್ಪು ಮಾಡಿದಾಗ, ಅವರು ಡಿಸ್ಟ್ರಾಯ್ ಮಾಡಬೇಕೆಂದಿದ್ದಾಗ ಸಡನ್ಲಿ ಮೋಶೆ ಅಡ್ಡ ನಿಲ್ಲುತ್ತಾನೆ. ನಾವು ನೋಡ್ತೇವೆ ಒಂದು ವಚನದಲ್ಲಿ, ಐ ವಿಲ್ ರೀಡ್ ಫಾರ್ ಯು. 12 ಮಂದಿ ಗೂಢಾಚಾರಿಗಳನ್ನು, ಕುಲಕ್ಕೆ ಒಬ್ಬನನ್ನು ಆರಿಸಿ ಮೋಶೆ ಕಾನಾನ್ ದೇಶಕ್ಕೆ ಕಳಿಸ್ತಾನೆ. ಆ ದೇಶ ಯಾವುದು? ಉತ್ತಮವಾದದ್ದು ಅಥವಾ ಹಾಲು ಜೇನು ಹರಿಯುವಂಥ ದೇಶವು? ಅಲ್ಲಿ ಜನರು ಹೇಗೂ ಅಂತ ನಾವು ನೋಡ್ತೇವೆ. ಅಲ್ಲಿ 10 ಮಂದಿ ರಾಂಗ್ ರಿಪೋರ್ಟ್ ಅನ್ನು ತಂದು ಬಂದರು. 10 ಪೀಪಲ್ ರಾಂಗ್ ರಿಪೋರ್ಟ್ ಅನ್ನು ಅವರು ತಂದು ಬರುತ್ತಾರೆ. ಅಲ್ಲಿರುವ ದೇಶ ಬಹಳ ಉತ್ತಮವಾದದ್ದು. ನಾವು ನೋಡ್ತೇವೆ 13ನೇ ಅಧ್ಯಾಯದಲ್ಲಿ 30ನೇ ವಚನದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಸಿಗ್ತದೆ. ಅರಣ್ಯಕಾಂಡ. ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳೋಣ. ಯಾಕಂತ ಹೇಳಿದ್ರೆ ನಾನು 26ರಲ್ಲಿ ಓದ್ತೇನೆ. ಅವರು 40 ದಿವಸ ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ಪಾರಾನ್ ಅರಣ್ಯದಲ್ಲಿದ್ದ ಮೋಶೆ, ಅರೋನನ ಮತ್ತು ಇಸ್ರಾಯೇಲ್ನ ಸರ್ವ ಸಮೂಹದವರ ಬಳಿಗೆ ಕಾದೇಶಿಗೆ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ ಆ ದೇಶದ ಹಣ್ಣುಗಳನ್ನು ತೋರಿಸಿದರು. ಅವರು ಮೋಶೆಗೆ, ನೀನು ನಮ್ಮನ್ನು ಕಳಿಸಿದ ದೇಶಕ್ಕೆ ಹೋದೆವು. ಅದು ಹಾಲು ಜೇನು ಹರಿಯುವ ದೇಶವೇ. ಅಲ್ಲಿನ ಹಣ್ಣುಗಳು ಇಂಥವು. ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು. ಅವರಿರುವ ಪಟ್ಟಣಗಳು ದೊಡ್ಡವಾಗಿಯೂ ಕೋಟೆ ಕೊತ್ತಲಗಳುಳ್ಳವಾಗಿಯೂ ಅವೆ. ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು. ದಕ್ಷಿಣ ಸೀಮೆಯಲ್ಲಿ ಅಮಲೇಕ್ಯರು, ಬೆಟ್ಟದ ಸೀಮೆಯಲ್ಲಿ ಹಿತ್ತಿಯರು, ಯುಬೇಸಿಯರು, ಅಮೋರಿಯರು, ಇವರು ಸಮುದ್ರ ತೀರದಲ್ಲಿ ಮತ್ತು ಯೋರ್ದಾನ ಹೊಳೆಯ ಬಳಿಯಲ್ಲಿ ಕಾನಾನ್ಯರು ವಾಸವಾಗಿದ್ದಾರೆ ಎಂದು ತಿಳಿಸಿದರು. ಇಸ್ರಾಯೇಲ್ ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟವನ್ನು ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ಆದರೆ ಅವನ ಜೊತೆಯಲ್ಲಿ ಹೋದವರು, ಈ ಜನರು ನಮಗಿಂತ ಬಲಿಷ್ಠರು. 10 ಮಂದಿ ರಾಂಗ್ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಒಬ್ಬ ಮಾತ್ರ ದೇವರ ಪರವಾಗಿ ಮಾತಾಡ್ತಾ ಇದ್ದಾನೆ. ಒಬ್ಬ ಮಾತ್ರ ದೇವರ ವಾಕ್ಯವನ್ನು ಮಾತಾಡ್ತಾ ಇದ್ದಾನೆ. ಉಳಿದ 10 ಮಂದಿ ಅವನಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. 10 ಮಂದಿ ವಿರುದ್ಧವಾಗಿ ಮಾತಾಡಿ 30 ಲಕ್ಷ ಜನವನ್ನು ಕಾಳ್ಗಿಚ್ಚಿನಂತೆ ಭಯಪಡಿಸಿದರು. ದ ವರ್ಡ್ಸ್ ಆರ್ ವೆರಿ ಪವರ್ಫುಲ್, ವೆರಿ ಪವರ್ಫುಲ್. ನಾವು ನೋಡ್ತೇವೆ. ಓಕೆ. ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲಿಗೆ ಅಶುಭ ಸಮಾಚಾರವನ್ನು ಹೇಳುವರಾಗಿ, ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿಬಿಡುತ್ತದೆ. ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದವರು. ಅಲ್ಲಿ ನೆಫೀಲಿಯರನ್ನು, ಅಂದರೆ ನೆಫೀಲಿಯ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು. ನಾವು ಅವರ ಮುಂದೆ ಮಿಡತೆಗಳಂತಿದ್ದೇವೆಂದು ತಿಳಿದುಕೊಂಡೆವು. ಅವರಿಗೂ ನಾವು ಹಾಗೆಯೇ ತೋರಿದೆವಂದರು. ಅದನ್ನು ಕೇಳಿ ಜನಸಮೂಹದವರೆಲ್ಲರೂ ಗುಲ್ಲು ಮಾಡಿ ಬಹಳ ಕೂಗಿಕೊಂಡರು. ಆ ರಾತ್ರಿ ಎಲ್ಲ ಜನರು ಅಳುತ್ತಿದ್ದರು. ಇಸ್ರಾಯೇಲರು ಮೋಶೆ ಅರೋನನಿಗೆ ವಿರುದ್ಧವಾಗಿ ಗುಣಗುಟ್ಟಿ, ನಾವು ಐಗುಪ್ತ ದೇಶದಲ್ಲಿ ಸತ್ತಿದರೆ ಎಷ್ಟೋ ಮೇಲಾಗಿತ್ತು, ಈ ಅರಣ್ಯದಲ್ಲಿ ಆದರೂ ಸತ್ತಿದರೆ ಮೇಲಾಗಿತ್ತು. ಮಾರ್ಕ್ ಮೈ ವರ್ಡ್. ಇದನ್ನು ಕೇಳ್ರಿ. ನಾನು ಏನು ಮಾತಾಡ್ತಿದ್ದೆ, 14ನೇ ಅಧ್ಯಾಯ 12ನೇ ವಚನ. ಅವರೊಂದು ಮಾತು ಹೇಳಿದರು. ಯಾಕೆ? 10 ಮಂದಿಯ ರಾಂಗ್ ರಿಪೋರ್ಟ್ ಅನ್ನು ತೆಗೆದುಕೊಂಡು ಮೋಶೆಗೆ
ಆರೋನನಿಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿದರು. ಯಾಕಂದರೆ ಅವರಿಗೆ ಬದುಕುವಂತ ನಿರೀಕ್ಷೆ ಹೋಯಿತು. ಆಗ ಮನುಷ್ಯ ನೆಗೆಟಿವ್ ರಿಪೋರ್ಟ್ ಕೇಳಿದಾಗ ಅವನ ಬಾಯಲ್ಲಿ ಬರುವಂಥದ್ದೇ ನೆಗೆಟಿವ್ ಮಾತುಗಳು. ಆ ನೆಗೆಟಿವ್ ಮಾತುಗಳು ಅವನನ್ನು ಏನು ಹೇಳ್ತಾನೆ ಅದೇ ಅವನಿಗೆ ಮಾಡುತ್ತದೆ. ನಾನು ನಿಮಗೆ ಮಾತಾಡ್ತೇನೆ, ಓದಿ ಹೇಳ್ತೇನೆ. ನಾವು ಐಗುಪ್ತ ದೇಶದಲ್ಲೇ ಸತ್ತಿದರೆ ಎಷ್ಟೋ ಮೇಲಾಗಿತ್ತು, ಎರಡನೇದಲ್ಲಿ ಆದರೂ ಸತ್ತಿದರೆ ಮೇಲಾಗಿತ್ತು. ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ? ನಮ್ಮ ಹೆಂಡರು ಮಕ್ಕಳು ಪರರ ಪಾಲುವರಲ್ಲ. ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದಲ್ಲ ಎಂದು ಹೇಳಿಕೊಳ್ಳುತ್ತಾ ಒಬ್ಬರ ಸಂಗಡೊಬ್ಬರು ನಾವು ನಾಯಕನನ್ನು ನೇಮಿಸಿಕೊಂಡು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋಣ ಎಂದು ಮಾತಾಡಿಕೊಳ್ಳಿದ್ದರು. ಆಗ ಮೋಶೆ ಅರೋನರು ಇಸ್ರಾಯೇಲ್ ಸರ್ವ ಸಮೂಹದವರ ಮುಂದೆ ಬೋರಲು ಬಿದ್ದರು. ಮತ್ತು ದೇಶವನ್ನು ಸಂಚರಿಸಿ ನೋಡಿದವರಲ್ಲಿದೆ ನೂನನ ಮಗನಾದ ಯೋಶುವನು, ಯೆಫುನ್ನೆಯ ಮಗನಾದ ಕಾಲೇಬನು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಇಸ್ರಾಯೇಲರು ಸರ್ವ ಸಮೂಹದವರಿಗೆ ಹೀಗೆಂದರು, ನಾವು ಸಂಚರಿಸಿದ ನೋಡಿದ ದೇಶವು ಅತ್ಯುತ್ತಮವಾದದ್ದು, ಅದು ಹಾಲು ಜೇನು ಹರಿಯುವ ದೇಶ. ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡ್ರಿ. ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡ್ರಿ. ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು. ನಮ್ಮ ಕಡೆ ಯೆಹೋವನಿದ್ದಾನೆ, ಅವರಿಗೆ ಭಯಪಡ್ರಿ ಅಂದರು. ಆದರೆ ಜನಸಮೂಹದವರೆಲ್ಲರೂ ಕೇಳಲೊಲ್ಲದೆ ಅವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಹೇಳಿಕೊಳ್ಳುತ್ತಿರಲಾಗಿ ಯೆಹೋವನ ತೇಜಸ್ಸು ದೇವದರ್ಶನ ಗುಡಾರದಲ್ಲಿ ಹೊಳೆದು ಇಸ್ರಾಯೇಲರಿಗೆ ಕಾಣಿಸಿತು. ಪ್ರೈಸ್ ಗಾಡ್. 11ನೇ ವಚನ ನಾನು ಓದ್ತೇನೆ. ಯೆಹೋವನು ಮೋಶೆಗೆ, ಈ ಜನರು ಇನ್ನು ಎಷ್ಟರ ಮಟ್ಟಿಗೆ ನನ್ನನ್ನು ಅಲಕ್ಷ್ಯ ಮಾಡುವರು? ನಾನು ನಡೆಸಿದ ಎಲ್ಲ ಮಹತ್ಕಾರ್ಯಗಳನ್ನು ಇವರು ಪ್ರತ್ಯಕ್ಷವಾಗಿ ನೋಡಿದ್ದಾಗೂ ಇನ್ನೆಷ್ಟೋ ದಿನ ನನ್ನನ್ನು ನಂಬದೇ ಇರುವರು. ಆಗಲಿ ನಾನು ಇವರಿಗೆ ವ್ಯಾಧಿಯನ್ನುಂಟು ಮಾಡಿ ಇವರನ್ನು ನಿರ್ಮೂಲ ಮಾಡಿ ಜನಗಿಂತ ಹೆಚ್ಚಾಗಿ ಬಲಿಷ್ಠರಾಗಿರುವ ಜನಾಂಗವನ್ನು ನಿನ್ನ ಮೂಲಕ ಹುಟ್ಟಿಸುವನು ಎಂದು ಹೇಳಿದನು. ಪ್ರೈಸ್ ಗಾಡ್. ಈ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ 10 ಮಹತ್ಕಾರ್ಯಗಳನ್ನು ನೋಡಿದರು. ನೀನು ನೋಡದ, ನಾನು ನೋಡದ 10 ಮಹತ್ಕಾರ್ಯಗಳು ನೀವು ಓದಲಿಕ್ಕೆ ಹೋದರೆ ಸಿಗ್ತದೆ. ಅದರ ನಂತರ ನೀನು ನೋಡದ, ನಾನು ನೋಡದ ಕೆಂಪು ಸಮುದ್ರ ವಿಭಾಗವಾಯಿತು ಅವರ ಕಣ್ಣ ಮುಂದೆ. ನೆಕ್ಸ್ಟ್ ಅವರು ಬಯಸಿದರು, ನಮಗೆ ಊಟ ಬೇಕಂತ ದೇವರು ಮನ್ನವನ್ನು ಕೊಡ್ತಾ ಇದ್ದಾನೆ. ಎವ್ರಿ ಡೇ ಮಿರಕಲ್ ಮನ್ನವನ್ನು ತಿಂತಾ ಇದ್ದಾರೆ. ಎವ್ರಿ ಡೇ ಬಂಡೆಯ ನೀರನ್ನು ಕುಡಿತಾ ಇದ್ದಾರೆ. ಎವ್ರಿ ಡೇ ಅವರು ಮಾಂಸವನ್ನು ತಿಂತಾ ಇದ್ದಾರೆ. ಈಗ ಆಲ್ರೆಡಿ ದೇವರು 1 ತಿಂಗಳಿಗೆ ಬೇಕಾದಷ್ಟು ಮಾಂಸ ಕೊಟ್ಟಿದ್ದಾನೆ ತಿನ್ನಲಿಕ್ಕೆ. ಇಷ್ಟು ಅದ್ಭುತಗಳನ್ನು ನೋಡಿ ಕೂಡ ಅನ್ಬಿಲೀಫ್. ಯೇಸುಸ್ವಾಮಿ ಲಾಜರಸನ ಹೊಂಡದ ಹತ್ತಿರ ಹೋದ. ಇವತ್ತು ಅನೇಕರು ಗೋರಿ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಏನು ಪ್ರಾರ್ಥನೆ ಮಾಡಿದರೆ, ಕರ್ತನೇ ನೀನು ಲಾಜರಸನ ಹೊಂಡದ ಹತ್ತಿರ ಕೂಗಿದಿ ಅಂತ. ಯಾಕೆ ಕೂಗಿದ್ದಂತ ಗೊತ್ತಿಲ್ಲ. ಆತನು ಕೂಗಿದ್ದು ಒಂದಕ್ಕೆ, ಈ ಜನರ ಅಪನಂಬಿಕೆ ನೋಡಿ. ಯೇಸುಸ್ವಾಮಿ ಎಲ್ಲಿಯಾದರೂ ತನ್ನ ಶಿಷ್ಯರಿಗೆ ಗದರಿಸಿದಾದರೆ ಅವರ ಅಪನಂಬಿಕೆಗೆ ಆತನು ಗದರಿಸಿದ. ಯೇಸುಸ್ವಾಮಿ ಎಲ್ಲಿಯಾದರೂ ಕೂಗಿದಾದರೆ ಅವರ ಅಪನಂಬಿಕೆಗೆ ಆತನು ಕೂಗಿದ. ಯೇಸುಸ್ವಾಮಿ ಎಲ್ಲಿಯಾದರೂ ಆಶ್ಚರ್ಯಪಟ್ಟ ಅಂತ ಹೇಳಿದರೆ ಜನರ ಅಪನಂಬಿಕೆಗೋಸ್ಕರ ಆತನು ಆಶ್ಚರ್ಯಪಟ್ಟ. ಯಾವುದೇ ಅದ್ಭುತವಾಗದಾಗ ಅವನು ಆಶ್ಚರ್ಯ ಪಡಲಿಲ್ಲ. ಆತನು ಅಂಜೂರದ ಮರಕ್ಕೆ ಮಾತಾಡಿದ. ಅಂಜೂರದ ಮರದ ನೆಕ್ಸ್ಟ್ ಡೇ ಅದು ಒಣಗಿ ಹೋಯಿತು. ಶಿಷ್ಯರು ಆಶ್ಚರ್ಯಪಟ್ಟರು, ಆದರೆ ಯೇಸು ಆಶ್ಚರ್ಯ ಪಡಲಿಲ್ಲ. ಯೇಸು ಹೇಳಿದ, ದಿಸ್ ನಾರ್ಮಲ್, ಇದು ನಿಮ್ಮಿಂದ ಆಗ್ತದೆ. ಯಾರಾದರೂ ಈ ಬೆಟ್ಟವನ್ನು ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರಕ್ಕೆ ಹೋಗುವಂತ ಹೇಳಿದರೆ ನೀನು ಹೇಳಿದ್ದು ಆಗುವುದೆಂದು ಸ್ವಲ್ಪವೂ ಸಂಶಯ ಪಡದಿದ್ದರೆ ನೀವು ಹೇಳಿದಂತೆ ಆಗುವುದು. ಪ್ರೈಸ್ ಗಾಡ್. ನೀವು ಹೇಳಿದಂತೆ ಆಗುವುದು. ಯಾರಾದರೂ, ಎನಿಬಡಿ, ನಿನ್ನ ಮಾತುಗಳು ನಿನ್ನನ್ನು ಡಾಮಿನೇಟ್ ಮಾಡುತ್ತವೆ. ನಿನ್ನ ಮಾತುಗಳು ನಿನ್ನನ್ನು ಆಳುತ್ತವೆ. ನೀನು ಇವತ್ತು ಏನಾಗಿದ್ದಿ ಅದು ನಿನ್ನ ಮಾತಿನ ಮೂಲಕ. ಜೋಶುವ ಮತ್ತು ಕಾಲೇಬ್ ಇವರಿಬ್ಬರು ಮಾತ್ರ ಮಾತಾಡಿದರು, ನಾವು ಕಾನಾನ್ ದೇಶಕ್ಕೆ ಹೋಗಿ ಸೇರುತ್ತೇವೆ. 10 ಮಂದಿ ಪರಿಸ್ಥಿತಿಗಳನ್ನು ನೋಡಿದರು. ಪರಿಸ್ಥಿತಿಗಳನ್ನು ನೋಡಿ ಪರಿಸ್ಥಿತಿಯ ಬಗ್ಗೆ ಮಾತಾಡಿದರು ಮತ್ತು ನೆಗೆಟಿವ್ ರಿಪೋರ್ಟ್ ತಂದು ಹೋಲ್ ಸಮೂಹವನ್ನು ಡಿಸ್ಕರೇಜ್ ಮಾಡಿದರು.
ಅವರಿಗೆ ನಿದ್ರೆ ಇಲ್ಲ. ಅವರ ರಾಂಗ್ ರಿಪೋರ್ಟ್ ಕೇಳಿದಾಗ ಅವರ ಬಾಯಲ್ಲಿ ಕೂಡ ರಾಂಗ್ ಮಾತುಗಳು ಬಂದವು. ಅವ್ರು ಹೇಳಿದರು, ಈ ಅರಣ್ಯದಲ್ಲಿ ಸತ್ತಿದ್ರೆ ಎಷ್ಟೋ ಒಳ್ಳೆದಿತ್ತು. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ದೇವರೊಂದು ಮಾತು ಹೇಳ್ತಾನೆ. ಅದಕ್ಕೆ ಮೋಶೆ, ನೀನು ಹೀಗೆ ಮಾಡುವುದಾದರೆ ಐಗುಪ್ತರು ಸಮಾಚಾರವನ್ನು ಕೇಳುವರು. ನೀನು ತಮ್ಮ ಕೈಯೊಳಗಿಂದ ಈ ಜನರನ್ನು ಭುಜಪರಾಕ್ರಮದಿಂದ ತಪ್ಪಿದ ಸಂಗತಿಯನ್ನು ಈ ಕಾನಾನ್ ದೇಶದ ನಿವಾಸಿಗಳಿಗೆ ತಿಳಿಸುವರು. ದೇವರು ಹೇಳ್ತಾ ಇದ್ದಾನೆ, ಈ ಜನರನ್ನು ನಾಶ ಮಾಡುತ್ತೇನೆ. ಸಡನ್ಲಿ ಮೋಶೆ ಅವರ ಪರವಾಗಿ ನಿಂತು ಒಂದು ಪ್ರಾರ್ಥನೆ ಮಾಡುತ್ತಾನೆ. ಏನು ಪ್ರಾರ್ಥನೆ ಮಾಡುತ್ತಾನೆ? ದೇವರ ಕೋಪ ಇವರ ಮೇಲೆ ಬರಲಿ, ದೇವರು ಭಸ್ಮ ಮಾಡಲಿ, ಶಾಪ ಇವರಿಗೆ ತಗಲಿಲ್ಲ ಅಂತ ಪ್ರಾರ್ಥನೆ ಮಾಡಲಿಲ್ಲ. ಇಮ್ಮಿಡಿಯೇಟ್ಲಿ ಆತನಿಗೆ ದೇವರ ಹೃದಯ ಗೊತ್ತಿತ್ತು. ಇಮಿಡಿಯೇಟ್ಲಿ ದೇವರ ಪ್ರೀತಿ ಆತನಿಗೆ ಗೊತ್ತಿತ್ತು. ದೇವರು ಎಂತಹ ಕರುಣಾಮಯ ಅಂತ ಆತನಿಗೆ ಗೊತ್ತಿತ್ತು. ಅವರೆಷ್ಟೇ ಗುಣಗುಟ್ಲಿ, ಅವರೆಷ್ಟೇ ವಿರುದ್ಧವಾಗಿ ಮಾತಾಡಲಿ, ದ ಬೈಬಲ್ ಹೇಳ್ತದೆ, ಅವರು ಮೋಶೆಯನ್ನು, ಆರೋನನ್ನು, ಕಾಲೇಬನನ್ನು ಕೊಲ್ಲಿಕ್ಕೆ ನೋಡಿದರು, ಇಡೀ ಜನರು ಒಟ್ಟಾಗಿ. ಅದರ ಮಧ್ಯದಲ್ಲಿ ಈ ಮೋಶೆ ಎದ್ದು ದೇವರಿಗೊಂದು ವಿಜ್ಞಾಪನೆ ಮಾಡುತ್ತಾನೆ. ನಾನು ನಿಮಗೋಸ್ಕರ ಓದ್ತೇನೆ. 14-18 ವಚನ. ಯೆಹೋವನು ದೀರ್ಘ ಶಾಂತನು, ಬಹು ಪ್ರೀತಿಯುಳ್ಳವನು, ಅಪರಾಧ ಪಾಪಗಳನ್ನು ಕ್ಷಮಿಸುವವನು, ಅದ್ಯಾಗೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ಪಾಪ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವನು ಎಂದು ಹೇಳಿದೆಯಲ್ಲ. ಈ ಮಾತಿಗೆ ದೃಷ್ಟಾಂತವನ್ನು ಕೊಟ್ಟು ನಿನ್ನ ಮಹಿಮೆಯನ್ನು ದೃಢಪಡಿಸಬೇಕು. ನಾವು ಐಗುಪ್ತ ದೇಶದಿಂದ ಬಂದದ್ದು ಮೊದಲುಗೊಂಡು ಇದುವರೆಗೆ ನೀನು ಈ ಜನರ ಪಾಪಗಳನ್ನು ಕ್ಷಮಿಸಿದ ಪ್ರಕಾರವೇ ಈಗಲೂ ಮಹಾಕೃಪೆಯಿಂದ ಇವರ ಪಾಪಗಳನ್ನು ಕ್ಷಮಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಪ್ರೈಸ್ ಗಾಡ್. ಇಲ್ಲಿ ಮೋಶೆ ಈ ಜನರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾನೆ. ಇವತ್ತು ಪ್ರಿಯರೇ, ಇಡೀ ಲೋಕದ ಪಾಪವನ್ನು ಯೇಸು ಕ್ರಿಸ್ತನು ಮಧ್ಯಸ್ಥನಾಗಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ನಮ್ಮ ಮೇಲಿದ್ದ ಕೋಪವನ್ನು, ನಮ್ಮ ಮೇಲಿದ್ದ ಜಡ್ಜ್ಮೆಂಟನ್ನು, ನಮ್ಮ ಮೇಲಿದ್ದ ಆ ದಂಡನೆಯನ್ನು, ನಮ್ಮ ಮೇಲೆ ಇದ್ದ ಆ ಶಾಪದ ಫಲವಾದ ಎಲ್ಲ ರೋಗ ವ್ಯಾಧಿಗಳನ್ನು ಎಲ್ಲವನ್ನು ಆತನು ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು ಒಬ್ಬ ಮನುಷ್ಯನಾಗಿ ಬಂದು ಆತನು ಶಿಲುಬೆಯಲ್ಲಿ ಆತನು ಹೊತ್ತುಕೊಂಡು ಹೋಗಿದ್ದಾನೆ. He judged on the cross of Calvary. ಇವತ್ತು ದೇವರು ನಮ್ಮೊಟ್ಟಿಗೆ ಸಮಾಧಾನವಾಗಿದ್ದಾನೆ. ಇವತ್ತು ನಮಗೆ ದೇವರು ನೇಮಿಸ್ತಾನೆ ಸಮಾಧಾನದ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ. ಒಂದು ವೇಳೆ ನಿಮಗೆ ಸುತ್ತಮುತ್ತಲ ಜನರು ಮಿಸ್ಟೇಕ್ ಮಾಡಿದಾಗ ಕಾಣಬಹುದು. We need to pray for them. Praise God. ಇಲ್ಲಿ ಮೋಶೆ ದೇವರ ಹೃದಯವನ್ನು ಪ್ರಕಟಿಸ್ತಾನೆ. ದೇವರು ತನ್ನ ಹೃದಯ, ಆತನು ದೀರ್ಘ ಶಾಂತಿ ಉಳ್ಳವನು, ಅಪರಾಧಗಳನ್ನು ಕ್ಷಮಿಸುವ ದೇವರು, ಆತನು ಕರುಣಾಮಯಿಯಾದ ದೇವರು. ಆತನು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ, ನಿಮ್ಮನ್ನು ಆತನು ಸಂತೈಸಲು ಆತನು ಶಕ್ತನಾಗಿದ್ದಾನೆ. ಆತನು ಹೇಳಿದ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ. ನಾನು ನಿನ್ನನ್ನು ಪ್ರೀತಿ ಮಾಡಿದ್ದು ಅದು ಶಾಶ್ವತವಾದ ಪ್ರೀತಿಯಿಂದ. ಬೆಟ್ಟಗಳು ಕದಲಿ ಹೋಗುವವು, ಗುಡ್ಡಗಳು ಸ್ಥಳವನ್ನು ಬಿಟ್ಟು ಹೋಗುವು, ಆದರೆ ನನ್ನ ಸಮಾಧಾನದ ಒಪ್ಪಂದ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನನ್ನ ಪ್ರೀತಿ ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗುವುದಿಲ್ಲ. ಪ್ರೇರೆ, ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. He loves you so much. Your life will never be the same. ಇಲ್ಲಿ ನಾವು ನೋಡ್ತೇವೆ, ಈ ಜನರು ನೆಗೆಟಿವ್ ಮಾತಾಡಿದರು, 10 ಮಂದಿ ರಾಂಗ್ ಬೋಧನೆ ಮಾಡಿದರು. ಪ್ರೇಸ್ ಗಾಡ್. ಅದಕ್ಕೆ ಬೈಬಲ್ ಹೇಳ್ತದೆ, ಎಲ್ಲರೂ ಬೋಧಕರಾಗಬೇಡ್ರಿ, ಬೋಧಕರಾದ ನಿಮಗೆ ಕಠಿಣವಾದ ತೀರ್ಪಿದೆ. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಲು ಶಕ್ತನು. ಯಾಕೋಬನು ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ. ಇವರನ್ನು ದೇವರು ನೇಮಿಸಿದ ದೇವರ ಪರವಾಗಿ ಮಾತಾಡಲಿಕ್ಕೆ. ಇವರು ಪರಿಸ್ಥಿತಿಗಳನ್ನು ನೋಡಿ ಮಾತಾಡಿದರು, ಪರಿಸ್ಥಿತಿಗಳ ಬಗ್ಗೆ ಜನರನ್ನು ಗಲಿಬಿಲಿಪಡಿಸಿದರು. ಇಡೀ ಸಮೂಹ ದೇವರಿಗೆ ವಿರುದ್ಧವಾಗಿ ನಿಲ್ಲುವ ಹಾಗೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಿಲ್ಲುವ ಹಾಗೆ ತಿರುಗಿಸಿಬಿಟ್ರು. ಇವತ್ತು ಪ್ರಿಯರೇ, ನೀನು ಎಲ್ಲಿದ್ದಿ, ಹೇಗಿದ್ದಿ? ಇವತ್ತು ನಿನ್ನ ಮಾತಿನ ಪ್ರಾಡಕ್ಟ್ ನೀನು ಆಗಿದ್ದಿ. ನಿನ್ನ ಮಾತುಗಳು ಕ್ಲಿಯರ್ ಆಗಿರಬೇಕಾದ್ರೆ ನೀನು ಕ್ಲಿಯರ್ ಆಗಿ ನಂಬಬೇಕು. ನೀನು ಕ್ಲಿಯರ್ ಆಗಿ ನಂಬಬೇಕಾದ್ರೆ, ನಂಬಬೇಕಾದ್ರೆ ಸರಿಯಾಗಿ ಕೇಳಬೇಕು. ಸರಿಯಾಗಿ ಕೇಳಬೇಕಾದ್ರೆ ಸರಿಯಾಗಿ ದೇವರ ಪರವಾಗಿ ಮಾತಾಡೋರು ಬೇಕು. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ 14ನೇ ಅಧ್ಯಾಯ 26ನೇ ವಚನ. ನಾನು ನಿಮಗೋಸ್ಕರ ಓದ್ತೇನೆ. ಯೆಹೋವನು ಮೋಶೆ ಆರೋನರಿಗೆ,
ನನಗೆ ವಿರುದ್ಧವಾಗಿ ಗುಣುಗುಟ್ಟುವ ಈ ದುಷ್ಟ ಸಮೂಹದವರನ್ನು ನಾನು ಎಷ್ಟು ದಿನ ಸಹಿಸಲಿ? ಇಸ್ರಾಯೇಲ್ ನನಗೆ ವಿರುದ್ಧವಾಗಿ ಗುಣುಗುಟ್ಟುವ ಮಾತುಗಳು ನನಗೆ ಕೇಳಿಸಿದವು. ನೀನು ಅವರಿಗೆ ಹೀಗೆ ಹೇಳಬೇಕು, ಯೆಹೋವನು ಹೇಳುವುದೇನೆಂದರೆ, 28ನೇ ವಚನ, 14ನೇದೆಯ 28ನೇ ವಚನ, ಅರಣ್ಯಕಾಂಡ. ನನ್ನ ಜೀವದಾಣೆ, ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ಮಾಡುತ್ತೇನೆ. ಪ್ರೈಸ್ ಗಾಡ್. ಇಪ್ಪತ್ತೊಂಬತ್ತನೇ ವಚನ, ನಿಮ್ಮ ಶವಗಳು ಈ ಅರಣ್ಯದಲ್ಲಿಯೇ ಬೀಳುವು. ನೀವು ನನಗೆ ವಿರುದ್ಧವಾಗಿ ಗುಣಗುಟ್ಟುವುದರಿಂದ ನಿಮ್ಮಲ್ಲಿ ಲೆಕ್ಕಿಸಲ್ಪಟ್ಟವರು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಅರಣ್ಯದಲ್ಲಿ ಸಾಯುವರು. ಯೆಫುನ್ನೆಯ ಮಗನಾದ ಕಾಲೇಬ್ ಮತ್ತು ನೂನನ ಮಗನಾದ ಯೋಷನು ಇವರೇ ಹೊರತು ನಿಮ್ಮಲ್ಲಿ ಯಾರು ನಿಮ್ಮ ನಿವಾಸಕ್ಕೆ ನಾನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಸೇರುವುದಿಲ್ಲ. ಆದರೆ ಪರರ ಪಾಲಾಗುವರೆಂದು ನೀವು ಹೇಳಿದ ನಿಮ್ಮ ಚಿಕ್ಕ ಮಕ್ಕಳನ್ನು ಅಲ್ಲಿಗೆ ಸೇರಿಸುವೆನು. ನೀವು ಬೇಡವೆಂದು ಹೇಳಿದ ದೇಶವನ್ನು ಅವರು ಅನುಭೋಗಿಸುವರು. ನೀವಂತೂ ಈ ಅರಣ್ಯದಲ್ಲಿ ಸಾಯುವಿರಿ. ನಿಮ್ಮೆಲ್ಲರ ಶವಗಳು ಈ ಅರಣ್ಯದಲ್ಲಿ ಬೀಳುವ ಪರ್ಯಂತರ ನೀವು ಮಾಡಿದ ದ್ರೋಹದ ಫಲವನ್ನು ನಿಮ್ಮ ಮಕ್ಕಳು ಅನುಭವಿಸುವರಾಗಿ 40 ವರ್ಷ ಈ ಅರಣ್ಯವಾಸಿಗಳಾಗಿರಬೇಕು. ನೀವು ಈ ದೇಶವನ್ನು ಸಂಚರಿಸಿ ನೋಡಿದ 40 ದಿನಗಳ ಸಮವಾಗಿ ದಿನವೊಂದಕ್ಕೆ 1 ಸಂವತ್ಸರದ ಮೇರೆಗೆ 40 ವರ್ಷ ನಿಮ್ಮ ಪಾಪದ ಫಲವನ್ನು ಅನುಭವಿಸುವರಾಗಿ ನಾನು ಕೈಬಿಟ್ಟವರ ಗತಿ ಎಂಥದೆಂದು ತಿಳಿದುಕೊಳ್ಳಬೇಕು. ಇದು ಯೆಹೋವನೆಂಬ ನಾನೇ ಹೇಳಿದ ಮಾತು. ನನಗೆ ವಿರುದ್ಧವಾಗಿ ಕೂಡಿಕೊಂಡಿರುವ ಈ ದುಷ್ಟ ಸಮೂಹದವರೆಲ್ಲರಿಗೆ ಈ ಮಾತಿನ ಮೇರೆಗೆ ಮಾಡಲೇ ಮಾಡುತ್ತೇನೆ. ಈ ಅರಣ್ಯದಲ್ಲೇ ಇವರೆಲ್ಲರೂ ಸಾಯಬೇಕು ಎಂದು ಹೇಳಿದನು. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ ಇವರು ರಾಂಗ್ ರಿಪೋರ್ಟ್ ಕೇಳಿದ್ರು. ಯಾಕೆ ರಾಂಗ್ ರಿಪೋರ್ಟ್ ಕೇಳಿದ್ರು ಅಂತ ಹೇಳಿದ್ರೆ, 10 ಮಂದಿ ದೇವರ ಪರವಾಗಿ ಅವರು ಮಾತಾಡಲಿಲ್ಲ. ರಾಂಗ್ ಕೌನ್ಸಿಲ್. ಪ್ರೈಸ್ ಗಾಡ್. ರಾಂಗ್ ಕೌನ್ಸಿಲ್. ರಾಂಗ್ ರಿಪೋರ್ಟನ್ನು ಅವರು ಕೇಳಿದ್ರು, ರಾಂಗ್ ರಿಪೋರ್ಟನ್ನು ನಂಬಿದ್ರು. ಯಾಕಂದರೆ ಅಲ್ಲಿ 10 ಮಂದಿ ಇದ್ದರು ಮತ್ತು 2 ಮಾತ್ರ ರೈಟ್ ಆಗಿ ಮಾತಾಡ್ತಾ ಇದ್ರು. ಕೆಲವೊಮ್ಮೆ ಜನರು ವಾಕ್ಯವನ್ನು ಬಿಟ್ಟು ಸುತ್ತಮುತ್ತಲಿನ ಮೆಜಾರಿಟಿಯನ್ನು ನೋಡ್ತಾರೆ. ಇವರು ಹೀಗೆ ವಾಕ್ಯ ಹೇಳ್ತಾರೆ, ಇವರಿಗೆ ಮಾತ್ರವ ಕ್ರಿಸ್ತನ ಬರೋಣ, ಇವರಿಗೆ ಮಾತ್ರವ ಯೇಸು, ಇವರು ಮಾತ್ರ ಪರಲೋಕಕ್ಕೆ ಹೋಗೋದಾ, ಇಷ್ಟೆಲ್ಲ ಜನರು ಇವರಾಗಿ ನರಕಕ್ಕೆ ಹೋಗ್ತಾರೆ. ಕೆಲವೊಮ್ಮೆ ದೇವರ ವಾಕ್ಯವನ್ನು ಬಿಟ್ಟು ಅವರನ್ನೇ ಅವರು ಸಂತೈಸಲಿಕ್ಕೆ ನೋಡ್ತಾರೆ, ಸ್ಯಾಟಿಸ್ಫೈ ಮಾಡಲಿಕ್ಕೆ ನೋಡ್ತಾರೆ, ಕಾಂಪ್ರಮೈಸ್ ಮಾಡಲಿಕ್ಕೆ ನೋಡ್ತಾರೆ. ಪ್ರಿಯರೇ, ದೇವರಿಗೆ ಮೆಜಾರಿಟಿ ಅಲ್ಲ, ದೇವರಿಗೆ ಯಾರು ತನ್ನ ವಾಕ್ಯಕ್ಕೆ ರೆಸ್ಪಾನ್ಸ್ ಮಾಡುತ್ತಾರೆ. ದೇವರು ಹೇಳಿದ, ಅವರು ಹೇಳಿದಂತೆಯೇ ನಾನು ಮಾತೇನೆ, ಜಾಸ್ತಿ ಮಾಡುವುದಿಲ್ಲ ನಾನು. ಅವರೇನು ಹೇಳಿದರು ಅಲ್ಲಿ 14ನೇ 2ನೇ ವಚನದಲ್ಲಿ, ಅರಣ್ಯಕಾಂಡ 14ನೇ 2ನೇ ವಚನದಲ್ಲಿ ಹೇಳಿದರು, ಮೋಶೆ ಅರೋನನಿಗೆ ವಿರುದ್ಧವಾಗಿ ಗುಣುಗುಟ್ಟಿ, ನಾವು ಐಗುಪ್ತ ದೇಶದಲ್ಲಿ ಸತ್ತಿದರೆ ಎಷ್ಟು ಮೇಲಾಗಿತ್ತು, ಈ ಅರಣ್ಯದಲ್ಲಿ ಆದರೂ ಸತ್ತಿದರೆ ಮೇಲಾಗಿತ್ತು. ರೈಟ್, ಅವರು ಹೇಳಿದರು. ನೆಕ್ಸ್ಟ್ ದೇವರು ಹೇಳಿದ 14ನೇ 28ನೇ ವಚನ, ನೀನು ಅವರಿಗೆ ಹೀಗೆ ಹೇಳಬೇಕು, ಯೆಹೋವನು ಹೇಳುವುದೇನೆಂದರೆ, ನನ್ನ ಜೀವದಾಣೆ, ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ಮಾಡುತ್ತೇನೆ. ಪ್ರೈಸ್ ಗಾಡ್. ನೀವು ಏನು ಹೇಳಿದ್ದೀರೋ ಅದನ್ನೇ ನಾನು ಮಾಡುತ್ತೇನೆ. ಯಾಕೆ ಮಾಡುತ್ತೇನೆ? ಇವತ್ತು ದೇವರು ನಮಗೆ ಯಾಕೆ ವಾಕ್ಯಗಳನ್ನು ಕೊಟ್ಟಿದ್ದಾನೆ? ಜೆರೆಮೀಯನಿಗೆ ದೇವರು ಹೇಳಿದ, ಕಿತ್ತು ಹಾಕಲು, ಕೆಡವಿ ಹಾಕಲು, ನಾಶ ಮಾಡಲು, ಕಟ್ಟಲು, ನೆಡಲು ನನ್ನ ಮಾತುಗಳು ನಿನ್ನ ಬಾಯಿಯಲ್ಲಿಟ್ಟಿದ್ದೇನೆ. ನನ್ನ ಮಾತನ್ನು ನೆರವೇರಿಸಲು ಎಚ್ಚರವಾಗಿದ್ದೇನೆಂದು ತಿಳಿದುಕೋ. ಯೆರೆಮೀಯ 1ನೇ 12ನೇ ವಚನ. ತಿಳಿದುಕೋ. 2 ಮಾತ್ರ ಸೇರುವನು ಅಂತ ಹೇಳಿದರು. ಯಾಕೆಂದರೆ 2 ಪರಿಸ್ಥಿತಿಯನ್ನು ಮಾತಾಡಲಿಲ್ಲ, 2 ಜನರೊಟ್ಟಿಗೆ ಎಗ್ರಿ ಆಗಲಿಲ್ಲ, 2 ಸಮೂಹದೊಟ್ಟಿಗೆ ಎಗ್ರಿ ಆಗಲಿಲ್ಲ, 10 ಮಂದಿ ಒಟ್ಟಿಗೆ ಎಗ್ರಿ ಆಗಲಿಲ್ಲ. ಅವರು ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದರು. ದೇವರು ನಮಗೆ ಕಾನಾನ್ ದೇಶವನ್ನು ಕೊಟ್ಟಿದ್ದಾನೆ, ನಾವು ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತೇವೆ, ನಾವು ಅಲ್ಲಿ ಹೋಗ್ತೇವೆ. ಎಲ್ಲ ಜನರು ಹೇಳಿದ ಹಾಗೆ ಅರಣ್ಯದಲ್ಲಿ 20 ವರ್ಷ ಮೇಲಿನವರು ಅಂತ ಹೇಳಿದರೆ ಎಲ್ಲರೂ 30-40 ವರ್ಷದ ಸೋಲ್ಜರ್ಗಳು.
ಇವರೆಲ್ಲರೂ 70 ವರ್ಷ ಮತ್ತು 80 ವರ್ಷದಲ್ಲಿ ಸತ್ತು ಹೋದರು. ಅದಕ್ಕೆ ಮೋಶೆ ಕೀರ್ತನೆ 90ರಲ್ಲಿ ಬರೆಯುತ್ತಾನೆ, ಮನುಷ್ಯನ ಆಯುಷ್ಯವು 70, ಬಲ ಹೆಚ್ಚಿದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ. ಆದರೆ ಬರೆದವನು ಎಷ್ಟು ವರ್ಷ ಬದುಕಿದ್ದಾನೆ? 120 ವರ್ಷ. ಅವನಿಗೆ ಸಾಯುವುದಂದ್ರೆ ಏನಂತ ಗೊತ್ತೇ ಇಲ್ಲ. ಬೈಬಲ್ ಹೇಳುತ್ತೆ, ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ದೇಹ ಕಳೆಗುಂದಿಲ್ಲ. ಪ್ರೈಸ್ ಗಾಡ್. ಇವತ್ತೆಲ್ಲರೂ ಪ್ರಾರ್ಥನೆ ಮಾಡುವಾಗ ಹಾಗೇ ಹೇಳ್ತಾರೆ. ಏನು ಹೇಳ್ತಾರೆ? ಸಿಂಪಲ್, ಹೀಗೇನೆ, ಮನುಷ್ಯನ ಆಯುಷ್ಯ 70, ಬಲ ಹೆಚ್ಚಿದರೆ 80. ಕೆಲವರು ಕಣ್ಣು ಮುಚ್ಚಿಕೊಂಡಿರ್ತಾರೆ, ಪ್ರಾರ್ಥನೆಯನ್ನು ಸರಿಯಾಗಿ ಕೇಳುವುದಿಲ್ಲ. ಆಮೇನ್ ಅಂತ ಹೇಳ್ತಾರೆ. ಆಮೇನ್ ಅಂತ ಹೇಳಿದರೆ ನಾನು ಕೂಡ 70-80ರ ಒಳಗೆ ಹೋಗ್ತೇನೆ ಅಂತ. ಬೈಬಲಲ್ಲಿ ಒಂದು ಸಂಶಯವನ್ನು ತೆಗೆಯುವಂಥ ಸಂಶಯವನ್ನು, ಸ್ತ್ರೀ ಒಂದು ವ್ಯಭಿಚಾರ ಮಾಡಿದರೆ ಹೇಗೆ ಸಂಶಯವನ್ನು ತೆಗೆಯುವುದಂತ ಅಲ್ಲೊಂದು ಬರೆಯಲ್ಪಟ್ಟಿದೆ. ನಾನು ನಿಮಗೋಸ್ಕರ ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು. ಥ್ಯಾಂಕ್ ಯು ಜೀಸಸ್. ಇರಲಿ. ಪ್ರೈಸ್ ಗಾಡ್. ನಾವು ನೋಡ್ತೇವೆ, ಆಮೇನ್ ಅಂತ ಹೇಳಿದರೆ ಹಾಗೆಯೇ ಆಗಲಿ ಅಂತ ಅರ್ಥ. ಸುಮ್ಮನೆ ಎಲ್ಲದಕ್ಕೆ ಆಮೇನ್ ಅಂತ ಹೇಳಬೇಡ್ರಿ. ನಾವು ದೇವರ ವಾಕ್ಯವನ್ನು ಹಿಂದೆ ಮುಂದೆ ಏನು ನೋಡುವುದಿಲ್ಲ. ಸಿಕ್ಕಿದ್ದಕ್ಕೆ ಯಾರೋ ಪ್ರಾರ್ಥನೆ ಮಾಡ್ತಾರೆ, ಏನೋ ಪ್ರಾರ್ಥನೆ ಮಾಡ್ತಾನೆ, ಅದಕ್ಕೆ ನೀವು ಆಮೇನ್ ಅಂತ ಹೇಳುವುದಲ್ಲ. ಮೊದಲು ಪ್ರಾರ್ಥನೆಯನ್ನು ಕ್ಲಿಯರ್ ಆಗಿ ಕೇಳ್ರಿ, ಅವನು ಹೇಗೆ ಪ್ರಾರ್ಥನೆ ಮಾಡ್ತಾನೆ ಅಂತ ಕ್ಲಿಯರ್ ಆಗಿ ಕೇಳ್ರಿ, ಮತ್ತೆ ಅದಕ್ಕೆ ಆಮೇನ್ ಅಂತ ಹೇಳ್ರಿ. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ, ವ್ಯಭಿಚಾರವನ್ನು ಸಂಶಯ ತೆಗೆಯುವಂಥ ಒಂದು ದೇವರು ಸೊಲ್ಯೂಷನ್ ಅನ್ನು ಕೊಟ್ಟ, ಒಂದು ಪರಿಹಾರವನ್ನು. ಅವನು ಸ್ತ್ರೀಯನ್ನು ಯಾಜಕನ ಹತ್ತಿರ ತರಬೇಕು. ಆ ಯಾಜಕನು ಆಕೆಗೆ ಕುಡಿಲಿಕ್ಕೆ ನೀರನ್ನು ಕೊಡುತ್ತಾನೆ, ಸಂಶಯ ತೆಗೆಯುವಂತ. ಅವನು ಹೇಳಬೇಕು, ಒಂದು ವೇಳೆ ನೀನು ವ್ಯಭಿಚಾರ ಪರಪುರುಷನೊಟ್ಟಿಗೆ ಏನು ಮಾಡಲಿಲ್ಲ, ಆ ನೀರು ಕುಡಿತಿರುವಾಗ ಆಕೆ ಆಶೀರ್ವಾದ ಹೊಂದಿ ಪುನಃ ಆಕೆ ಗರ್ಭಿಣಿ ಆಗ್ತಾ ಇದ್ದಳು. ನಾವು ನೋಡ್ತೇವೆ. ಒಂದು ವೇಳೆ ನೀನು ಪರಪುರುಷನೊಟ್ಟಿಗೆ ವ್ಯಭಿಚಾರ ಮಾಡಿದ್ದಿ ಅಂತ ಅವನು ಹೇಳುವಾಗ ಆಕೆ ಆಮೇನ್ ಅಂತ ಹೇಳಿದರೆ, ನಿನ್ನ ಕಾಲುಗಳು ಕ್ಷೀಣವಾಗಿ ನಿನ್ನ ಹೊಟ್ಟೆ ಉಬ್ಬಿ ಹೋಗಲಿ. ಆಕೆ ಆಮೇನ್ ಅಂತ ಹೇಳಿದಾಗ, ಒಂದು ವೇಳೆ ಆಕೆ ಆ ಪಾಪ ಮಾಡಿದರೆ ಆಕೆ ಹೊಟ್ಟೆ ಉಬ್ಬಿ ಕಾಲು ಕ್ಷೀಣವಾಗ್ತಾ ಇದ್ದು. ಆಮೇನ್ ಅಂದ್ರೆ ಹಾಗೆಯೇ ಆಗಲಿ. ಒಂದು ವೇಳೆ ಆಕೆ ಅದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಆಕೆಗೆ ಗರ್ಭಿಣಿ ಆಗ್ತಾ ಇದ್ದು. ಪ್ರೈಸ್ ಗಾಡ್. ಅದರಿಂದ ದ ವೆರಿ ಇಂಪಾರ್ಟೆಂಟ್, ಆಮೇನ್ ಅಂತ ಹೇಳಿದರೆ ನೀವು ದೇವರ ವಾಕ್ಯದೊಟ್ಟಿಗೆ ಎಗ್ರಿ ಆಗ್ತಾ ಇದ್ದೀರಿ. ಪ್ರೈಸ್ ಗಾಡ್. ದೇವರ ವಾಗ್ದಾನಗಳು ಎಷ್ಟೇ ಇರುವುದಾದರೂ ಅದು ಕ್ರಿಸ್ತನಲ್ಲಿ ಎಸ್ ಮತ್ತು ಆಮೇನ್ ಆಗಿದೆ. ದೇವರ ಪ್ರಭಾವವು ನಿಮ್ಮ ಮೂಲಕ ಪ್ರಕಾಶಗೊಳ್ಳುವುದಕ್ಕೋಸ್ಕರ ನಾವು ಆಮೇನ್ ಅಂತ ಹೇಳುತ್ತೇವೆ. ಬೈಬಲ್ ಹೇಳ್ತದೆ ಆಮೇನ್. ಅದರಿಂದ ಪ್ರಿಯರೇ, ಇಲ್ಲಿ ಕೇಳ್ರಿ, ನೀವು ಮಾತಾಡುವ ಪ್ರತಿಯೊಂದು ಮಾತುಗಳು ನಿಮ್ಮನ್ನು ಆಳುತ್ತವೆ. ದ 40 years ನಮ್ಮೊಳಗೆ ಅವರೆಲ್ಲರೂ 70-80 ವರ್ಷದಲ್ಲಿ ಅರಣ್ಯದಲ್ಲಿ ಸತ್ತರು. ಬಿಕಾಸ್ ದೇರ್ ನೆಗೆಟಿವ್ ಕನ್ಫೆಷನ್. ಅವರು ತಪ್ಪಾಗಿ ಮಾತಾಡಿದರಿಂದ, ಅವರು ದೇವರ ಒಟ್ಟಿಗೆ ಎಗ್ರಿ ಆಗದೆ ಮಾತಾಡಿದ ಕಾರಣ. ದ ಬೈಬಲ್ ಹೇಳುತ್ತೆ, ನಿಮಗೆ ದೀರ್ಘಾಯುಷ್ಯ ಬೇಕು, ಬಹು ದಿವಸ ಬದುಕಿ ಸುಖ ದಿನಗಳನ್ನು ನೋಡಬೇಕು, ಹಾಗಾದರೆ ನಾಲಿಗೆಯನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊ. ನಾನು ನಿಮಗೋಸ್ಕರ ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು. ಕೀರ್ತನೆ 30
ಕೀರ್ತನೆ 34:12 ದೀರ್ಘಾಯುಷ ಬೇಕು. ಇಲ್ಲಿ ದೇವರು ಕೇಳ್ತಾನೆ, ದೀರ್ಘಾಯುಷ ಬೇಕು. ಕೀರ್ತನೆ 34:12 ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ಪ್ರೈಸ್ ಗಾಡ್. ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಬಿಗಿಯಾಗಿ ಹಿಡಿ. ವಂಚನೆಯ ಮಾತುಗಳು, ಡಿಸೆಪ್ಷನ್ ವರ್ಡ್ಗಳು. ಯಾಕಂದರೆ ನಿಮ್ಮ ಮಾತು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತದೆ. ನಿಮ್ಮ ಮಾತು ನಿಮ್ಮನ್ನು ಆಳುತ್ತದೆ. ನಿಮ್ಮ ಮಾತಿನಲ್ಲಿ ಜೀವ ಮತ್ತು ಮರಣ ಇದೆ. ಯು ಆರ್ ದ ವರ್ಡ್ ಪ್ರಾಡಕ್ಟ್. ನಿಮ್ಮ ಮಾತಿನ ಒಂದು ಎಕ್ಸ್ಪ್ರೆಷನ್ ಆಗಿದ್ದೀರಿ. ಅದರಿಂದ ಸುಮ್ಮನೆ ನಿಮ್ಮ ಮನಸ್ಸಿಗೆ ಬಂದದ್ದನ್ನು ಮಾತಾಡಬೇಡ್ರಿ. ಮನಸ್ಸಿಗೆ ಬಂದ ಹಾಗೆ ಸ್ಕ್ರಿಪ್ಚರ್ಗಳನ್ನು ಆಲೋಚನೆ ಮಾಡಿಕೊಂಡು ಮಾತಾಡಬೇಡ್ರಿ. ನ್ಯಾಯವಾದನ್ನು ಮಾತಾಡ್ರಿ. ಯಾವಾಗಲೂ ಸಾಯುವಂಥದ್ದನ್ನು ಮಾತಾಡಬೇಡ್ರಿ. ಯಾವಾಗಲೂ ನಾನು ಸಾಯ್ತೇನೆ ಅಂತ ಮಾತಾಡಬೇಡ್ರಿ. ಯಾವಾಗಲೂ ನಾನು ಇನ್ನೊಬ್ಬರಿಗೆ ಹೆದರಿಸಿದಗೋಸ್ಕರ ನಾನು ಬಾವಿಗೆ ಬಿದ್ದು ಸಾಯ್ತೇನೆ, ನಾನು ಎಣ್ಣೆ ತೆಗೆದುಕೊಂಡು ಸಾಯ್ತೇನೆ, ನಾನು ವಿಷ ತೆಗೆದುಕೊಂಡು ಸಾಯ್ತೇನೆ, ನಾನು ಆಕ್ಸಿಡೆಂಟ್ ಆಗಿ ಸಾಯ್ತೇನೆ. ಯಾವಾಗಲೂ ನಿಮ್ಮನ್ನು ನೀವು ಶಪಿಸಬೇಡ್ರಿ. ನಾನೊಬ್ಬ ಹುಚ್ಚ, ನಾನೊಬ್ಬ ಮೂರ್ಖ, ನಾನೊಬ್ಬ ಬಡ್ಡ, ನಾನೊಬ್ಬ ಗೊಡ್ಡ, ಏನೇನು ನಿಮ್ಮನ್ನು ನೀವು ಶಪಿಸಬೇಡ್ರಿ. ದೇವರು ನಿಮ್ಮನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿ ಸೃಷ್ಟಿ ಮಾಡಿದ್ದಾನೆ. ಯು ಆರ್ ಸೋ ಪ್ರೀಷಿಯಸ್. ಕೆಲವೊಮ್ಮೆ ಹೇಳುವಂಥದ್ದುಂಟು ಕೆಲವರು, ನಾನೊಂದು ಸತ್ತಿದ್ರೆ ಇವರಿಗೆ ಬುದ್ಧಿ ಬರ್ತಾ ಇತ್ತು. ಅಣ್ಣ, ನೀನೇನು ಪಟಕ್ಕ ಅಂತ ಬಿದ್ದು ಸಾಯ್ತಾ ಇದ್ದೀಯಾ? ರೋಗ ಎಂಬುವಂಥದ್ದು ಅದು ಮರಣದ ಪ್ರಕ್ರಿಯೆ, ದ ಪ್ರೊಸೆಸ್ ಅಂತ ಹೇಳ್ತಾರೆ. ರೋಗ ಯಾಕೆ ಆ ರೋಗ ಬರುವಂಥದ್ದು? ಬಿಕಾಸ್ ಆಫ್ ಯರ್ ನೆಗೆಟಿವ್ ವರ್ಡ್. ಆ ರೋಗ ಬರ್ತದೆ. ರೋಗ ಬಂದಾಗ ಅವರು ಕನ್ವರ್ಟ್ ಮಾಡ್ತಾರೆ. ಆ ರೋಗವನ್ನು ಏನು ಮಾಡ್ತಾರೆ? ದೇವರು ಯಾರನ್ನು ಪ್ರೀತಿಸ್ತಾನೋ ಅವರಿಗೆ ರೋಗ ಕೊಡ್ತಾರಂತ. ಅವ್ರಿಗೆ ಗೊತ್ತಿಲ್ಲ ಅವರ ನಾಲಿಗೆಯಿಂದ ಬಂದದಂತ. ದೇವರು ಹೇಳಿಲ್ಲ ನಾನು ಇವರನ್ನು ಅರಣ್ಯದಲ್ಲಿ ಕೊಲ್ತೇನಂತ. ಇವರು ಹೇಳಿದಂತೆ ಮಾಡ್ತೇನೆ, ಹೆಚ್ಚಾಗಿ ನನಗೆ ಮಾಡಲಿಕ್ಕೆ ಆಗುವುದಿಲ್ಲ. ನಾನು ಇವರು ಹೇಳಿದಂತೆ ಮಾಡ್ತೇನೆ, ಇವರು ಹೇಳಿದಂತೆ ಇವರು ಅರಣ್ಯದಲ್ಲಿ ಸಾಯ್ತಾರೆ. ಇವತ್ತು ನೀವೇನೇ ಆಗಿದ್ರೂ ನಿಮ್ಮ ನಾಲಿಗೆಯಿಂದ ನೀವು ಆಗಿದ್ದೀರಿ. ಸುಮ್ಮನೆ ನಿಮಗೆ ಬೇಕಾದಾಗ ಇನ್ನೊಬ್ಬರ ಬಗ್ಗೆ ಜಡ್ಜ್ ಮಾಡಬೇಡ್ರಿ. ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ್ರಿ. ನನಗೊತ್ತು, ಅನೇಕರು ನನ್ನ ಕಣ್ಣ ಮುಂದೆ ನಾನು ನೋಡಿದ್ದೇನೆ, ನೀನು ರಕ್ತಕಾರಿ ಸಾಹಿತಿ ಅಂತ. ಕಡೆಗೆ ಅವರೇ ರಕ್ತಕಾರಿ ಸತ್ತದುಂಟು, ಬ್ಲಡ್ ವಾಮಿಟ್ ಮಾಡಿ. ನೀವು ಇನ್ನೊಬ್ಬರಿಗೆ ಕರ್ಸ್ ಮಾಡಬೇಡ್ರಿ. ನೀನು ಬ್ಲಡ್ ವಾಮಿಟ್ ಆಗಿ ಸಾಹಿತಿ, ನೀನು ಆಕ್ಸಿಡೆಂಟ್ ಆಗಿ ಸಾಹಿತಿ. ಡೋಂಟ್ ಕರ್ಸ್. ದೇವರು ನಿಮ್ಮನ್ನು ನೇಮಿಸ್ತಾನೆ ಇತರನ್ನು ಆಶೀರ್ವಾದ ಮಾಡಲಿಕ್ಕೆ, ನಾಟ್ ಕರ್ಸ್. ಯಾವನು ಶಪಿಸಬೇಡಿ. ಇನ್ನೊಬ್ಬ ವಿಶ್ವಾಸಿಯನ್ನು ನೋಡಿ ಶಪಿಸಬೇಡ್ರಿ. ನೀವು ಕೊಡುವಂಥ ಶಾಪ ಅದು ನಿಮಗೆ ತಿರುಗಿ ನಿಲ್ಲುತ್ತದೆ. ನೀವು ಮಾತಾಡುವ ಮಾತುಗಳು ನಿಮಗೆ ತಿರುಗಿ ನಿಲ್ಲುತ್ತವೆ. ಪ್ರೈಸ್ ಗಾಡ್. ಒಂದು ವೇಳೆ ಒಂದು ವಿಧವೆ ಇದ್ದರೆ ಆಕೆಯನ್ನು ಹಿಂಸಿಸಬೇಡ್ರಿ. ಬೈಬಲ್ ಹೇಳ್ತದೆ, ನಿಜವಾದ ಭಕ್ತಿ ಯಾವುದು? ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಂಪರಿಸುವಂಥದ್ದೇ ನಿಜವಾದ ಭಕ್ತಿ. ಇವುಗಳನ್ನು ಮಾಡುವವನು ಪ್ರಪಂಚದ ದೋಷದಿಂದ ತನ್ನನ್ನು ತಪ್ಪಿಸಿಕೊಳ್ತಾನಂತೆ. ನಾನು ನಿಮಗೋಸ್ಕರ ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು. ಯಾಕೋಬ 1:27. ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಂಬರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಪ್ರೈಸ್ ಗಾಡ್. ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಂಬರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ. ಪ್ರಪಂಚದ ದೋಷ ಅಂದರೆ ಪ್ರಪಂಚದಲ್ಲಿ ಡಿಮನ್ಸ್ಗಳಿವೆ, ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವಾದ ಭಕ್ತಿ. ಒಂದು ವೇಳೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳಿದರು, ನೀವು ವಿಧವೆಯರನ್ನು ರಾಂಗ್ ಟ್ರೀಟ್ ಮಾಡಿದರೆ ಆತನೊಂದು
ವಾರ್ನಿಂಗ್ ಕೊಟ್ಟಿದ್ದಾನೆ ಹಳೆ ಒಡಂಬಡಿಕೆಯಲ್ಲಿ. ನಾನು ನಿಮಗೆ ತೋರಿಸ್ತೇನೆ. ವಿಮೋಚನಾ ಕಾಂಡ 22ನೇ ಅಧ್ಯಾಯ 22ನೇ ವಚನ. ಐ ವಿಲ್ ರೀಡ್ ಫಾರ್ ಯು. ವಿಧೇವರನ್ನಾಗಲಿ ದಿಕ್ಕಿಲ್ಲದ ಮಕ್ಕಳನ್ನಾಗಲಿ ಬಾಧಿಸಬಾರದು. ನೀವು ಇಂಥವರನ್ನು ಬಾಧಿಸಿದರೆ ಅವರು ನನಗೆ ಮೊರೆ ಇಡುವರು. ಆ ಮೊರೆ ನಾನು ಕಿವಿಗೊಡುವೆನೆಂದು ತಿಳಿದುಕೊಳ್ಳಿರಿ. ನಾನು ಕೋಪಿಸಿಕೊಂಡು ನಿಮ್ಮನ್ನು ಶತ್ರುಗಳ ಕತ್ತಿಯಿಂದ ಸಂಹಾರ ಮಾಡಿಸುವೆನು. ನಿಮ್ಮ ಹೆಂಡತಿಯರು ವಿಧವೆಗಳಾಗುವರು, ನಿಮ್ಮ ಮಕ್ಕಳು ದಿಕ್ಕಿಲ್ಲದವರಾಗುವರು. ಅದರ ಅರ್ಥ ನೀನು ಬೇಗನೆ ಸಾಯ್ತಿ ಅಂತ. ಲಿಸನ್ ಟು ಮಿ ವೆರಿ ಕೇರ್ಫುಲ್ಲಿ. ಕೆಲವೊಂದು ಓಲ್ಡ್ ಟೆಸ್ಟಮೆಂಟ್ ಅದು ಛಾಯೆ ಆಗಿತ್ತು. ನ್ಯೂ ಟೆಸ್ಟಮೆಂಟ್ ದೇರ್ ಇಸ್ ಅ ಪ್ರಿನ್ಸಿಪಲ್. ಅದು ಪ್ರಿನ್ಸಿಪಲ್, ನಿಯಮ. ಅದು ಇದೇ ಉದಾಹರಣೆಯನ್ನು ಯೇಸುಸ್ವಾಮಿ ಕೊಟ್ಟ. ನಾನು ನೋಡ್ತೇನೆ. ಯೇಸುಸ್ವಾಮಿ ಹೇಳಿದ 7ನೇ ಅಧ್ಯಾಯದಲ್ಲಿ, ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನದಲ್ಲಿ ನಾನು ಓದ್ತೇನೆ. ಮಾರ್ಕ 7:6 ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದಿದ್ದಾನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವಂಥದ್ದು ವ್ಯರ್ಥ ಎಂಬುದೇ. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು. ಆತನು ಇನ್ನೂ ಅವರಿಗೆ, ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸುವುದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತೀರಿ. ಬಹು ಚೆನ್ನಾಗಿದೆ ಅಲ್ಲವೇ? ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂದಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂದಲೂ ಮೋಶೆಯು ಹೇಳಿದ್ದಾನೆ. ನೀವು ಒಬ್ಬನು ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದನ್ನು ಕುರ್ಬಾನ್ ಮಾಡಿದ್ದೇನೆ, ಅಂದರೆ ದೇವರಿಗೆ ಕೊಟ್ಟಿದ್ದೇನೆ ಎಂದು ಹೇಳುವರಾದರೆ, ಅವನು ತನ್ನ ತಂದೆಗಾಗಲಿ ತಾಯಿಗಾಗಲಿ ಇನ್ನೇನು ಮಾಡಬಾರದೆಂದು ಹೇಳುತ್ತೀರಿ. ಹೀಗೆ ನೀವು ಕಲಿಸ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ. ಮತ್ತು ಇಂತಹ ಕಾರ್ಯಗಳು ಇಲ್ಲಿ ಕೇಳ್ರಿ, ಮತ್ತು ಇಂತಹ ಕಾರ್ಯಗಳನ್ನು ಇನ್ನು ಎಷ್ಟೋ ಮಾಡ್ತಾ ಇದ್ದೀರಿ ಬೇರೆ ಕೂಡ. ಪ್ರೈಸ್ ಗಾಡ್. ಇಂಥ ಕಾರ್ಯಗಳನ್ನು ನೀವೆಷ್ಟೋ ಮಾಡ್ತಾ ಇದ್ದೀರಿ. ದ ಬೈಬಲ್ ಹೇಳ್ತದೆ, ವಿಮೋಚನ ಕಾಂಡ 22ನೇ ಅಧ್ಯಾಯ 22ನೇ ವಚನದಲ್ಲಿ, ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಅವರನ್ನು ಹಿಂಸಿಸಬಾರದು. ಒಂದು ವೇಳೆ ನೀವು ಮಾಡಿದರೆ ನಿಮ್ಮ ಹೆಂಡತಿ ಮತ್ತು ಮಕ್ಕಳು ವಿಧವೆಯರಾಗುವರು ಮತ್ತು ನಿಮ್ಮ ಮಕ್ಕಳು ದಿಕ್ಕಿಲ್ಲದವರಾಗಿರುವರು. ಅದಕ್ಕೆ ಬೈಬಲ್ ಹೇಳುತ್ತದೆ, ಯಾಕೋಬ 1ನೇ ಅಧ್ಯಾಯ 27ನೇ ವಚನ, ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಾಂಬರಿಸುವಂಥದ್ದೇ ನಿಜವಾದ ಭಕ್ತಿ. ಇವುಗಳನ್ನು ಮಾಡುವನು ಪ್ರಪಂಚದ ದೋಷಗಳಿಂದ, ಕರಪ್ಷನ್, ಸ್ಪಿರಿಟ್ ಆಫ್ ಡೆತ್, ಮರಣದ ಆತ್ಮನಿಂದ ತನ್ನನ್ನು ಆತನು ತಪ್ಪಿಸಿ ಕಾಪಾಡಲ್ಪಡುತ್ತಾನೆ. ಪ್ರೈಸ್ ಗಾಡ್. ನೀನು ಬೆಳಗಿಂದ ಸಂಜೆವರೆಗೆ ಎಷ್ಟೇ ಪ್ರಾರ್ಥನೆ ಮಾಡ್ಬೋದು, ಎಷ್ಟೇ ವಾಕ್ಯವನ್ನು ಓದ್ಬೋದು, ಬಟ್ ಗಾಡ್ ಹಸ್ ಗಿವನ್ ಯು ದ ಇನ್ಸ್ಟ್ರಕ್ಷನ್ ಹೌ ಟು ಲಿವ್ ಎ ಲೈಫ್. ಪ್ರೈಸ್ ಗಾಡ್. ನೀನು ಕೃಪೆ ಅಂತ ಎಷ್ಟೋ ಮಾತಾಡ್ಬೋದು. ಪ್ರೈಸ್ ಗಾಡ್. ಇವತ್ತು ನಮಗೆ ಕೃಪೆ ಸಿಕ್ಕಿದೆ. ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ದೇವರ ಮಕ್ಕಳು ನಾವಾಗಿದ್ದೀವಿ. ಒಬ್ಬ ಬಾರ್ನ್ ಅಗೇನ್ ಆದನು, ಕ್ರೈಸ್ತ ಸಹೋದರನ ಎನಿಸುವವನು ಈ ರೀತಿಯಾಗಿ ಆತನು ನಡೆದರೆ, ದ ಜಡ್ಜ್ಮೆಂಟ್ ವಿಲ್ ಕಮ್ ಫಸ್ಟ್ ಹೌಸ್ ಆಫ್ ಗಾಡ್. 4ನೇ ಅಧ್ಯಾಯ 17ನೇ ವಚನ, ನಾಟ್ ಜಡ್ಜ್ಮೆಂಟ್ ಇಸ್ ಫಾರ್ ದ ವರ್ಲ್ಡ್. ಜಡ್ಜ್ಮೆಂಟ್ ಫಸ್ಟ್ ಬರುವಂಥದ್ದು ಹೌಸ್ ಆಫ್ ಗಾಡ್. ನಾನು ನಿಮಗೆ ತೋರಿಸ್ತೇನೆ. ಐ ವಿಲ್ ರೀಡ್ ಫಾರ್ ಯು. ನನಗೆ ತೋರಿಸ್ತೇನೆ. ಹೌಸ್ 4ನೇ ಅಧ್ಯಾಯ 17ನೇ ವಚನ, ನ್ಯಾಯ ವಿಚಾರಣೆಯ ಸಮಯ ಬಂದಿದೆ. 1ನೇ ಪೇತ್ರ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲೊಲ್ಲದವರ ಗತಿ ಏನಾಗುವುದು? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಯನ್ನು ಪಾಪಿಷ್ಟ ನಿಲ್ಲುವುದು ಹೇಗೆ? ಹೀಗಿರಲಾಗಿ ದೇವರ ಚಿತ್ತಾನುಸಾರವಾಗಿ ಬಾಧೆ ಪಡುವನು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಪ್ರೈಸ್ ಗಾಡ್. ಇವತ್ತು ವರ್ಲ್ಡ್ಗೆ ಜಡ್ಜ್ಮೆಂಟ್ ಅಲ್ಲ,
ವರ್ಲ್ಡ್ಗೆ ಜಡ್ಜ್ಮೆಂಟ್ ಟೈಮ್ ಇದೆ. ಇವತ್ತು ಅನೇಕರು ವರ್ಲ್ಡಿನವರು ನಿಮ್ಮನ್ನು ಹಿಂಸಿಸಿದರೆ, ಕೆಟ್ಟ ಕೆಟ್ಟ ಮಾತಾಡಿದರೆ, ನಿಮ್ಮ ಬಗ್ಗೆ ಸ್ಟೋರಿ ಹೇಳಿದರೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಜವಾಬ್ದಾರಿ ಸಭೆಯದ್ದು. ಯಾಕೆ? ಅವರು ಬ್ಲೈಂಡ್ ಆಗಿದ್ದಾರೆ, ಅವರು ಗೊತ್ತಿಲ್ಲ, ಅವರು ತಿಳಿಯದೆ ಮಾತಾಡುತ್ತಾರೆ. ಆದರೆ ಬಾರ್ನ್ ಅಗೇನ್ ಆದವನು, ದೇವರಿಂದ ಹುಟ್ಟಿದವನು ಹೀಗೆ ಮಾಡುವುದಾದರೆ, ನಾನು ಇನ್ನೊಂದು ವಚನ ನಿಮಗೆ ತೋರಿಸ್ತೇನೆ. ಐ ವಿಲ್ ರೀಡ್ ಫಾರ್ ಯು. ಐ ವಿಲ್ ರೀಡ್ ಫಾರ್ ಯು. 1 ಕೊರಿಂಥ 5:9 ವಚನ. ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನೆ ಅಷ್ಟೇ. ಈ ಲೋಕದಲ್ಲಿರುವ ಜಾರರು, ಲೋಭಿಗಳು, ಸುಲುಕೊಳ್ಳುವವರು, ವಿಗ್ರಹಾರಾಧಕರು ಇವರ ಸಹವಾಸವನ್ನು ಬಿಡಬೇಕೆಂದು ನನ್ನ ತಾತ್ಪರ್ಯ ಅಲ್ಲ. ಹಾಗೆ ಬಿಡಬೇಕಾದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು. ಪ್ರೈಸ್ ಗಾಡ್. ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನೆ ಅಷ್ಟೇ. ಈ ಲೋಕದಲ್ಲಿರುವ ಜಾರರು, ಲೋಭಿಗಳು, ಸುಲುಕೊಳ್ಳುವವರು, ವಿಗ್ರಹಾರಾಧಕರು ಇವರ ಸಹವಾಸವನ್ನು ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯ ಅಲ್ಲ. ಹಾಗೆ ಬಿಡಬೇಕಾದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು. ಆದರೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು ಜಾರನಾದರೆ, ಲೋಭಿಯಾದರೆ, ವಿಗ್ರಹಾರಾಧಕನಾದರೆ, ಬೈಯುವನಾದರೆ, ಕುಡಿಕನಾದರೆ, ಸುಲುಕೊಳ್ಳುವನಾದರೆ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು, ಅಂಥವನ ಸಂಗಡ ಊಟವೂ ಮಾಡಬಾರದು. ಇವತ್ತು ಅಂಥವರ ಸಂಗಡ ಪಾರ್ಟಿಗೆ ಹೋಗ್ತಾರೆ. ಪ್ರೈಸ್ ಗಾಡ್. ಬಾರ್ನ್ ಅಗೇನ್ ಆಗಿ ಕುಡುಕತನದ ಪಾರ್ಟಿ ಇಡ್ತಾರೆ, ಅವರೊಟ್ಟಿಗೆ ಸೇರುವುದಲ್ಲ. ಒಂದು ವೇಳೆ ಅನ್ಬಿಲೀವರ್, ಹಿ ಡೋಂಟ್ ನೋ ಅಬೌಟ್ ಎನಿಥಿಂಗ್, ಅವನು ಪಾರ್ಟಿ ಇಡ್ತಾನೆ, ಹೋಗಿ ತೊಂದರೆ ಇಲ್ಲ. ಬೈಬಲ್ ಹೇಳ್ತೆ ಅವನ ಸಹವಾಸ ಬಿಡಬಾರದಂತ ಹೇಳುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ದೇ ಡೋಂಟ್ ನೋ. ಪ್ರೈಸ್ ಗಾಡ್. ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಬೈಬಲ್ ಹೇಳ್ತದೆ, ಅವನ ಸಂಗಡ ಊಟವೂ ಮಾಡಬಾರದು ಎಂದು ಬರೆದಿದ್ದೇನು. ಹೊರಗಿನವರನ್ನು ಕುರಿತು ತೀರ್ಪು ಮಾಡುವುದಕ್ಕೆ ನನಗೇನು ಅಧಿಕಾರ? ಒಳಗಿನವರನ್ನು ಕುರಿತು ತೀರ್ಪು ಮಾಡುವ ನೀವಲ್ಲವೇ? ಹೊರಗಿನವರನ್ನು ಕುರಿತು ತೀರ್ಪು ಮಾಡುವವನು ದೇವರು. ಆ ದುಷ್ಟನನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಿರಿ. ಪ್ರೈಸ್ ಗಾಡ್. ಇವತ್ತು ಸಭೆ ಲೋಕಕ್ಕೆ ಜಡ್ಜ್ಮೆಂಟ್ ಮಾತಾಡ್ತಾ ಇದ್ದರು. ಡೋಂಟ್ ಸ್ಪೀಕ್ ಜಡ್ಜ್ಮೆಂಟ್. ಯಾವಾಗ ಯೇಸು ಕ್ರಿಸ್ತನು ಪುನರುತ್ಥಾನಾದ, ಕ್ರಿಸ್ತನ 2ನೇ ರಹಸ್ಯ ಬರೋಣದವರೆಗೆ ಈ ಕಾಲಕ್ಕೆ ಈ ಹೊತ್ತು ಎಂಬ ಕಾಲ ಅಂತ ಕರೀತಾರೆ, ಕೃಪೆಯ ಕಾಲ ಅಂತ ಕರೀತಾರೆ. ದಿಸ್ ನಾಟ್ ದ ಜಡ್ಜ್ಮೆಂಟ್ ಟು ದ ವರ್ಲ್ಡ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿದ. ಇವತ್ತು ನಾವು ಹಂಗಿನಲ್ಲಿದ್ದೇವೆ, ಲೋಕಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವ ಹಂಗಿನಲ್ಲಿದ್ದೇವೆ. ಈ ಲೋಕದ ಅಧಿಪತಿಯು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಯಾಕೆ? ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದೆಂದು. ಯಾವಾಗ ನೀವು ಪ್ರಾರ್ಥನೆ ಮಾಡುತ್ತೀರಿ, ಎಲ್ಲ ಬ್ಲೈಂಡ್ನೆಸ್ಗಳು ಕಟವಾಗುತ್ತವೆ, ಆತ್ಮಿಕ ಕುರುಡುತನ ಮುರಿಯಲ್ಪಡುತ್ತದೆ. ಅಫ್ಕೋರ್ಸ್ ಲೋಕದ ಮೇಲೆ ಜಡ್ಜ್ಮೆಂಟ್ ಬರುತ್ತದೆ. ಯಾವಾಗ ಸಭೆ ಎತ್ತಲ್ಪಡುತ್ತದೆ, ಆಗ ಏನೆಲ್ಲ ಪ್ಲೇಗ್ಗಳು, ಏನೆಲ್ಲ ರೋಗಗಳು, ಏನೆಲ್ಲ ಡಿಸೀಸ್ಗಳು ಬರೆಯಲ್ಪಟ್ಟಿದೆಯೋ ಅದೆಲ್ಲ ಬರುವಂಥದ್ದು. ದಟ್ ಇಸ್ ದ ಟೈಮ್ ಆಫ್ ಜಡ್ಜ್ಮೆಂಟ್. ಪ್ರೈಸ್ ಗಾಡ್. ಅಪೊಸ್ತಲ ಪೌಲನು ಹೇಳ್ತಾನೆ, ನಾನು ಹಿಂಸಕನು, ದೂಷಕನು, ಬಲಾತ್ಕಾರಿಯಾಗಿದ್ದೆ. ಆತನ ಮೇಲೆ ಜಡ್ಜ್ಮೆಂಟ್ ಬರಲಿಲ್ಲ. ಇದನ್ನು ನಾನು ತಿಳಿಯದೆ ಮಾಡಿದೆ, ನನ್ನ ಮೇಲೆ ತಿಳಿಯದೆ ಮಾಡದೆ ಕಾರಣ ನನ್ನ ಮೇಲೆ ಕರುಣೆ ಉಂಟಾಯಿತು. ಇದೇ ಬೈಬಲ್ ಅಲ್ಲಿ. ಐ ವಿಲ್ ರೀಡ್ ಫಾರ್ ಯು. ತಿಮೋತಿ 1ನೇ ತಿಮೋತಿ 1ನೇ ಅಧ್ಯಾಯ 13-14 ವಚನ. ಐ ವಿಲ್ ರೀಡ್ ಫಾರ್ ಯು. ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತ್ತು. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನು, ಹಿಂಸಕನು, ಬಲಾತ್ಕಾರಿಯು ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ನೆನೆಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು, ಕೃಪೆ ಉಂಟಾಯಿತು. ಯಾಕೆ ಕೃಪೆ ಉಂಟಾಯಿತು? ಯಾಕೆ ಕರುಣೆ ಉಂಟಾಯಿತು? ಯಾಕೆ ಕರುಣೆ ಉಂಟಾಯಿತು? ನಾನು ತಿಳಿಯದೆ ಮಾಡಿದೆ. ಆತನು ಮನೆಗಳಿಗೆ ಹೋಗಿ 7 ಜನರನ್ನು ಹಿಂಸೆ ಪಡಿಸ್ತಾ ಇದ್ದ. ಸ್ಟೇಫನನ್ನು ಆತನು ಕೊಂದು ಬಿಟ್ಟ.
ಆತನು ತಿಳಿಯದೆ ಮಾಡಿದ. ನನ್ನ ಮೇಲೆ ಕರುಣೆ ಉಂಟಾಯಿತು. ಇವತ್ತು ಎಷ್ಟೋ ಜನರು ಹೊರಗಿನ ಪ್ರಪಂಚದಲ್ಲಿ ಜನರು ಇದ್ದಾರೆ. ದೇರ್ಸ್ ಅ ಗ್ರೇಟ್ ಟೈಮ್. ಒಂದು ವೇಳೆ ನಿಮಗೆ ಹಿಂಸೆ ಬರುತ್ತಿರುವಾಗ ಸಡನ್ಲಿ ಕೆಲವು ವಿಶ್ವಾಸಿಗಳನ್ನ ನೋಡಿದ್ದೇನೆ, ದೇವರ ಕೋಪ ಇವರ ಮೇಲೆ ಬರುತ್ತದೆ. ನೋ, ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂತ ಹಂಗಿನಲ್ಲಿ ನಾವಿದ್ದೇವೆ. ಅವರಿಗೋಸ್ಕರ ದೇವರ ಸನ್ನಿಧಾನದಲ್ಲಿ ಮೊರೆ ಇಡುವಂತ ನಾವು ಜವಾಬ್ದಾರಿ ಹೊಂದಿದ್ದೇವೆ. ವಿ ನೀಡ್ ಟು ಪ್ರೇ. ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಿಮ್ಗೆ ಯಾರಾದರೂ ಹಿಂಸಿಸ್ತಾ ಇದ್ದಾರೆ, ಅವನು ದೂಷಿಸಬೇಡ್ರಿ, ಅವನು ನಾಶವಾಗ್ತಾನಂತ. ಪ್ರೇ. ಯೇಸುವಿನ ಶಿಷ್ಯರು ಸಮಾರ್ಯ ಪಟ್ಟಣವನ್ನು ಹಾದು ಹೋಗ್ತಾ ಇದ್ದರು. ಸಮಾರ್ಯ ಪಟ್ಟಣವನ್ನು ಹಾದು ಹೋಗುತ್ತಿರುವಾಗ ಬಹಳ ಕೋಪವಂತು. ಯಾರಿಗೆ? ಯೇಸುವಿನ ಶಿಷ್ಯರಿಗೆ. ನಾವು ನೋಡ್ತೀವಿ 9ನೇ ಅಧ್ಯಾಯದಲ್ಲಿ. ಐ ರೀಡ್ ಫಾರ್ ಯು 9 ಚಾಪ್ಟರ್ 51ನೇ ವಚನ. 9ನೇ ಅಧ್ಯಾಯ 51ನೇ ವಚನ, ಲೂಕನು ಬರೆದ ಸುವಾರ್ತೆಯಲ್ಲಿ. ಯೇಸು ತಾನು ಪರಲೋಕವನ್ನೇರುವ ದಿವಸಗಳು ತುಂಬುತ್ತಾ ಬರುವಾಗ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸನ್ನು ದೃಢ ಮಾಡಿಕೊಂಡು ತನ್ನ ಮುಂದಾಗಿ ದೂತರನ್ನು ಕಳಿಸಿದನು. ಇವರು ಹೊರಟು ಆತನಿಗೆ ಬೇಕಾದನ್ನು ಸಿದ್ಧ ಮಾಡುವುದಕ್ಕಾಗಿ ಸಮಾರ್ಯದ ಒಂದು ಹಳ್ಳಿಗೆ ಬಂದರು. ಆದರೆ ಆತನು ಯೆರೂಸಲೇಮಿಗೆ ಹೋಗುವನಾದ್ದರಿಂದ ಆ ಸಮಾರ್ಯದವರು ಆತನನ್ನು ಸೇರಿಸಿಕೊಳ್ಳಲಿಲ್ಲ. ಆತನ ಶಿಷ್ಯರಾದ ಯಾಕೋಬ ಯೋಹಾನರು ಇದನ್ನು ಕಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು ಅವನು ತಿರುಗಿಕೊಂಡು ಅವನು ಗದರಿಸಿದನು. ಆಗ ಅವರೆಲ್ಲರೂ ಹಳ್ಳಿಗೆ ಹೋದರು. ಯಾರನ್ನು ಗದರಿಸಿದ? ಸಮಾರ್ಯದವರನ್ನು ಗದರಿಸಲಿಲ್ಲ. ಯೇಸು ತನ್ನ ಶಿಷ್ಯರಿಗೆ ಗದರಿಸಿದ. ಯಾಕೆ? ಅಲ್ಲಿ ಪೀಠಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಪೀಠಿಕೆಯಲ್ಲಿ ಕೆಲವು ಪತಿಗೆ ಗದರಿಸಿ ಹೇಳಿದ್ದೇನೆಂದರೆ, ನೀವೆಂತ ಆತ್ಮಕ್ಕೆ ಅಧೀನರಾಗಿದ್ದೀರಿ ನಿಮಗೆ ತಿಳಿಯದು. ಮನುಷ್ಯ ಕುಮಾರನು ಮನುಷ್ಯರ ಪ್ರಾಣಗಳನ್ನು ನಾಶ ಮಾಡುವುದಕ್ಕೆ ಬಂದವನಲ್ಲ, ರಕ್ಷಿಸಕ್ಕೆ ಬಂದನು ಎಂದು ಬರೆದಿದೆ. ಫಸ್ಟ್ ಕ್ಯಾನ್ ಯು ರೀಡ್ ಫಾರ್ ಮೀ 55 ವರ್ಸ್? ಎಸ್, 9 chapter 55 verse. But he turned and rebuked them and said, you don't know what kind of spirit you are of. You don't know what kind of spirit you are of. You are of. Controlled by. ನೀವು ಯಾವ ಆತ್ಮನಿಗೆ ಕಂಟ್ರೋಲ್ ಆಗಿದೆ ಅಂತ ನಿಮಗೆ ಗೊತ್ತಿಲ್ಲ. ನೀವು ಪವಿತ್ರ ಆತ್ಮನನ್ನು ಹೊಂದಿದವರು, ನೀವು ದುರಾತ್ಮನನ್ನು ಹೊಂದಿದವರಲ್ಲ. ಒಬ್ಬ ವ್ಯಕ್ತಿಯ ಒಳಗೆ ಪವಿತ್ರ ಆತ್ಮ ಇರುವುದಾದರೆ ಆ ವ್ಯಕ್ತಿಗೋಸ್ಕರ ಅವನು ಇಂಟರ್ಸೀಡ್ ಮಾಡುತ್ತಾನೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾನೆ. ಅವರು ನಿಮ್ಮ ಬಗ್ಗೆ ಎಷ್ಟೇ ಸ್ಟೋರಿಗಳನ್ನು ಮಾಡಲಿ, ಬಟ್ ಅವರ್ ರೆಸ್ಪಾನ್ಸಿಬಿಲಿಟಿ, ವಿ ನೀಡ್ ಟು ಪ್ರೇ ಫಾರ್ ದೆಮ್. ಪ್ರೈಸ್ ಗಾಡ್, ದಿಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಯೇಸು ಸ್ವಾಮಿ ಅವರನ್ನು ಗದರಿಸ್ತಿಲ್ಲ, ಗದರಿಸ್ತು ಶಿಷ್ಯರಿಗೆ. ಪ್ರೈಸ್ ಗಾಡ್, ಶಿಷ್ಯರಿಗೆ ಗದರಿಸಿದ. ಯಾಕಂದ್ರೆ ಅವರು ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಯಾಕಂದ್ರೆ ಎಲಿಯನು ಬೆಂಕಿಯನ್ನು ಕರೆದ ಅಂತ. ನಾವೀಗ ಹೊಸ ಒಡಂಬಡಿಕೆಯ ಸೇವಕರಾಗಿದ್ದೇವೆ. ಪ್ರೈಸ್ ಗಾಡ್. ಯೇಸು ಸ್ವಾಮಿ ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರ ಸತ್ತಿದ್ದಾನೆ. ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಹೇಗೆ ನಾವು ಪಾಪಿಗಳಾಗಿದ್ದೆವು, ನಾವು ದುಷ್ಟರಾಗಿದ್ದೆವು, ನಾವು ದೇವರಿಗೆ ವಿರೋಧಿಗಳಾಗಿದ್ದಾಗ ಕ್ರಿಸ್ತ ನಮ್ಮ ಮೇಲೆ ಪ್ರೀತಿ ಮಾಡಿ ಇವತ್ತು ನಾವು ರಕ್ಷಿಸಲ್ಪಟ್ಟಿದ್ದೆವು. ನಾವು ಕೂಡ ದೂಷಕರಾಗಿದ್ದೆವು, ನಮ್ಮ ಮೇಲೆ ಕರುಣೆ ಉಂಟಾಯಿತು. ಅದೇ ರೀತಿ ನಮ್ಮ ರೆಸ್ಪಾನ್ಸಿಬಿಲಿಟಿ, ಯಾರು ದೂಷಕರಿದ್ದಾರೆ, ಹಿಂಸಕರಿದ್ದಾರೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡುವ ಹಂಗಿನಲ್ಲಿದ್ದೇವೆ. ನಾವು ಇಡೀ ದಿನ ಆಲಸ್ಯ ಮಾಡಿ ಕೂತ್ಕೊಳ್ಳುವುದಲ್ಲ. ದಿಸ್ ಇಸ್ ದ ರೈಟ್ ಟೈಮ್. ಕ್ರಿಸ್ತನು ಬೇಗನೆ ಬರಲಿಕ್ಕಿದ್ದಾನೆ. ಕ್ರಿಸ್ತನು ಬರುವಾಗ ಜಡ್ಜ್ಮೆಂಟ್. ಆ ಜಡ್ಜ್ಮೆಂಟ್ ಅಂದರೆ ಸಭೆ ಎತ್ತಲ್ಪಡುತ್ತದೆ, ಲೋಕಕ್ಕೆ ಜಡ್ಜ್ಮೆಂಟ್. ಬಟ್ ದಿಸ್ ಇಸ್ ನಾಟ್ ಟೈಮ್ ಆಫ್ ಜಡ್ಜ್ಮೆಂಟ್ ಟು ದ ವರ್ಲ್ಡ್. ದಿಸ್ ದ ಗ್ರೇಟ್ ಟೈಮ್. ಇದು ಕೃಪೆಯ ಸಮಯವಾಗಿದೆ. ಅವರ್ ರೆಸ್ಪಾನ್ಸಿಬಿಲಿಟಿ, ನಮ್ಮ ಜವಾಬ್ದಾರಿ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು. ಪ್ರತಿಯೊಂದು ಅಧಿಕಾರಿಗಳಿಗೋಸ್ಕರ, ಪ್ರತಿಯೊಂದು ನಿಮ್ಮ ನೇಬರ್ಗಳಿಗೋಸ್ಕರ, ನಿಮ್ಮ ರಿಲೇಟಿವ್ಗಳಿಗೋಸ್ಕರ, ನಿಮ್ಮ ಆಪ್ತರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ಒಂದು ದಿನ ಪರಲೋಕಕ್ಕೆ ಹೋಗುತ್ತೀರಿ. ಪರಲೋಕಕ್ಕೆ ಹೋದಾಗ ಅವರೆಲ್ಲ ನಿಮ್ಮ ಬಳಿಗೆ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ಆಫ್ ಯು ಐ ಆಮ್ ಹಿಯರ್. ನೀನು ಮಾಡಿದ ಪ್ರಾರ್ಥನೆಯಿಂದ ನಾನು ಇವತ್ತು ಇಲ್ಲಿದ್ದೇನೆ. ನೀನು ನನಗೆ ಸುವಾರ್ತೆಯನ್ನು ಹೇಳಿದ್ದರಿಂದ ನಾನು ಇಲ್ಲಿದ್ದೇನೆ. ಪ್ರಿಯರೇ, ಇವತ್ತು ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನೋ ಬಡಿ ಇಸ್ ವಾಚಿಂಗ್. ನೀನು ಪ್ರಾರ್ಥನೆ ಮಾಡುತ್ತಿರುವಾಗ ಯಾರನ್ನ ನೋಡ್ಲಿಕ್ಕಿಲ್ಲ, ನಿನ್ನ ಫ್ರೆಂಡ್ಸ್ಗಳು ನೋಡ್ಲಿಕ್ಕಿಲ್ಲ, ನಿನ್ನ ವೈರಿ ನೋಡ್ಲಿಕ್ಕಿಲ್ಲ. ಬಟ್ ಗಾಡ್ ಇಸ್ ವಾಚಿಂಗ್. ನಿನ್ನ ಪ್ರಾರ್ಥನೆಯ ಮೂಲಕ ದೇವರು ಸರಿಯಾದ ವ್ಯಕ್ತಿಯನ್ನು ಸರಿಯಾದ ಸಮಯದಲ್ಲಿ ಅವರಿಗೆ ಕನೆಕ್ಟ್ ಮಾಡುತ್ತಾನೆ. ದೇವರು ತನ್ನ ಕಾರ್ಯವನ್ನು ಸಾಧಿಸ್ತಾನೆ. ಪ್ರೈಸ್ ಗಾಡ್.
ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ರಕ್ಷಣೆಗೆ ಬರುತ್ತಾರೆ. ಒಂದಿನ ಪರಲೋಕಕ್ಕೆ ಹೋಗುವಾಗ ಪ್ರತಿಯೊಬ್ಬ ವ್ಯಕ್ತಿಗೆ ಗೊತ್ತಾಗುತ್ತದೆ, ನಿನಗೆ ಕೂಡ ಗೊತ್ತಾಗ್ತದೆ, ಅವನಿಗೆ ಕೂಡ ಗೊತ್ತಾಗ್ತದೆ. ಬಿಕಾಸ್ ಆಫ್ ಯು ಐ ಆಮ್ ಹಿಯರ್. ಪ್ರೈಸ್ ಗಾಡ್. ಎಲ್ಲರೂ ನಾವು ಒಬ್ಬರಿಗೊಬ್ಬರು ಅಪ್ರಿಷಿಯೇಟ್ ಮಾಡಲಿಕ್ಕಿದ್ದೇವೆ. ಪರಲೋಕಕ್ಕೆ ಹೋಗುವಾಗ ಎಲ್ಲರಿಗೂ ಗೊತ್ತಾಗ್ತದೆ, ನಾನು ಪರಲೋಕಕ್ಕೆ ಬರಲಿಕ್ಕೆ ಯಾರು ಕಾರಣ, ಯಾರು ನನಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಎವ್ರಿ ಡೀಟೇಲ್ ವಿಲ್ ಬಿ ಓಪನ್. ಇವತ್ತು ನೀವು ನಿರಾಶೆಗೊಳ್ಬೇಡ್ರಿ. ಕೆಲವೊಮ್ಮೆ ನಿಮ್ಮ ಮಕ್ಕಳಿಗೋಸ್ಕರ ಎಷ್ಟು ವರ್ಷದಿಂದ ನೀವು ಪ್ರಾರ್ಥನೆ ಮಾಡಿರ್ಬೋದು. ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ನಿಮ್ಮ ನೇಬರ್ಗಳಿಗೋಸ್ಕರ, ನಿಮ್ಮ ಸಹೋದರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರ್ಬೋದು. ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗಿ ಹೋಗುವುದಿಲ್ಲ. ಯು ಪ್ರೇ ಫಾರ್ ದೆಮ್. ಡೋಂಟ್ ಸ್ಪೀಕ್ ಜಡ್ಜ್ಮೆಂಟ್. ಅವರ ಮೇಲೆ ತೀರ್ಪನ್ನು ಮಾತಾಡಬೇಡ್ರಿ. ಅವರಿಗೆ ದೇವರ ಪ್ರೀತಿಯನ್ನು ಮಾತಾಡ್ರಿ. ಒಬ್ಬ ವ್ಯಕ್ತಿ ಕೇಳುವುದಿಲ್ಲ, ಅದು ಅವನ ಮಿಸ್ಟೇಕ್ ಅಲ್ಲ. 2 ಕೊರಿಂಥ 4:3 ಬರೆಯಲ್ಪಟ್ಟಿದೆ, ಈ ಲೋಕದ ಅಧಿಪತಿಯು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಯಾಕೆ? ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದಂತ. ಬ್ಲೈಂಡ್ನೆಸ್. One is the blindness of religion. Blindness. When you accepted Jesus, you are in relationship, not religion. ನಿನಗೂ ಮತ್ತು ನಿನ್ನ ದೇವರಿಗೆ ಇರುವಂಥ ಸಂಬಂಧ ಅದು ದೃಢವಾಗುತ್ತದೆ. Praise God. Grow in the things of the Spirit. Don't judge anyone. ಪ್ರೇರೆ, ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ? ಯಾವ ಕಂಟ್ರಿಯಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ? ಯಾವ ಸ್ಥಳದಿಂದ ವಾಚ್ ಮಾಡ್ತಾ ಇದ್ದೀರಿ? ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಸ್ಪೀಕ್ ರೈಟ್ ವರ್ಡ್. ನೀವು ಯಾವಾಗ ಈ ಕೆಲಸವನ್ನು ಮಾಡುತ್ತೀರಿ, ನೀವು ದೇವರ ರಾಜ್ಯದಲ್ಲಿ ಆಕ್ಟಿವ್ ಆಗಿರುತ್ತೀರಿ. ಯು ಆರ್ ಅ ವೈಸ್ ಮ್ಯಾನ್. ಯಾರು ದೇವರ ವಾಕ್ಯವನ್ನು ಸ್ವಾಮಿ ಕೊಟ್ಟಂಥ ಕೆಲಸವನ್ನು ಮಾಡುತ್ತಾನೋ, ದ ಬೈಬಲ್ ಹೇಳ್ತದೆ, ಈಸ್ ಎ ವೈಸ್ ಮ್ಯಾನ್. ಫಸ್ಟ್ ಕ್ಯಾನ್ ಯು ರೀಡ್ ಫಾರ್ ಮೀ 11 chapter 28 verse 30 verse proverb janokti. Yeah. The fruit of a righteous is the tree of life. Fruit of a righteous, tree of life. Fruit of righteous, ನೀತಿವಂತನ ಫಲ ಅದೇನಂತ ಹೇಳಿದ್ರೆ ಟ್ರೀ ಆಫ್ ಲೈಫ್. ಟ್ರೀ ಆಫ್ ಲೈಫ್. And ಫಲ ಕೊಡುವ ಮರ ಆತನು ಆಗಿದ್ದಾನೆ. ಓಕೆ. And he who is wise win the souls. ಯಾರು ಆತ್ಮಗಳನ್ನು ಗೆಲ್ಲುತ್ತಾನೆ, they are wise, ಆತನು ಬುದ್ಧಿವಂತನಾಗುತ್ತಾನೆ. ಇವತ್ತು ನಿಮಗೆ ಹೋಗಿ ಹೇಳಲಿಕ್ಕೆ ಆಗಲಿಕ್ಕಿಲ್ಲ, ಬಟ್ ನೀವು ಕೂತ್ಕೊಂಡಲ್ಲಿ ನೀವು ಪ್ರಾರ್ಥನೆ ಮಾಡಬಹುದು. 2 ಸಂಗತಿಗಳಲ್ಲಿ ಅಲರ್ಟ್ ಆಗಿರಿ. ನಂಬರ್ 1, ಯೇಸು ಹೇಳಿದ ಬೆಳೆಯು ಧಾರಾಳವಾಗಿದೆ. ಬೆಳೆ ಯಜಮಾನಲ್ಲಿ ಕೆಲಸದವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಕೆಲಸದವರಿಗೋಸ್ಕರ. ನಮಗೆ ಗೊತ್ತಿಲ್ಲ ನಿಮ್ಮ ಅಂಕಲ್, ನಿಮ್ಮ ಆಂಟಿ ಯಾರ ಮಾತು ಕೇಳ್ತಾರಂತ, ಆದರೆ ದೇವರಿಗೆ ಗೊತ್ತು ಅವರು ಯಾರ ಮಾತನ್ನು ಕೇಳ್ತಾರಂತ. ಯಾವಾಗ ನೀವು ಪ್ರಾರ್ಥನೆ ಮಾಡುತ್ತೀರಿ, ದೇವರು ರೈಟಾದ ವ್ಯಕ್ತಿಯನ್ನು ರೈಟಾದ ಸಮಯದಲ್ಲಿ ಅವರ ಬಳಿಗೆ ಕಳುಹಿಸಿ ತನ್ನ ಪ್ರೀತಿಯನ್ನು ಅವರ ಹತ್ರ ಮಾತಾಡ್ತಾನೆ. ಕೆಲವೊಮ್ಮೆ ನಾವು ಅನ್ನಿಸ್ತೇವೆ ನಾನು ಹೇಳಿದ್ದೇ ಕೇಳಬೇಕಂತ. ಹಾಗೆ ಹಠ ಮಾಡಲಿಕ್ಕೆ ಹೋಗಬೇಡ್ರಿ. ಮತ್ತು ನೀವು ಯಾವಾಗಲೂ ಸಿದ್ಧವಾಗಿ ನಿಮ್ಮ ಮಾತನ್ನು ಕೇಳುವ ಕೆಲವು ಜನರಿರ್ತಾರೆ. ಯಾವಾಗಲೂ ನೀವು ಪ್ರಾರ್ಥನೆ ಮಾಡಿರಿ, ಲಾರ್ಡ್ ಐ ವಿಲ್ ಬಿ ಇನ್ ದ ರೈಟ್ ಟೈಮ್, ದ ರೈಟ್ ಪ್ಲೇಸ್. ಸಮಾಧಾನದ ಸುವಾರ್ತೆಯನ್ನು ಸಾರುವಂಥ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿ ನಿಲ್ಲಿರಿ. ಒಂದು ಸಿದ್ಧವಾಗಿರಿ. ನೀನು ಆಫೀಸಲ್ಲಿದ್ದೀಯೋ, ಗೌರ್ಮೆಂಟ್ ಆಫೀಸಲ್ಲಿದ್ದೀಯೋ, ಅಥವಾ ಯಾವ ಕ್ಷೇತ್ರದಲ್ಲಿದ್ದೀಯೋ, ದೇವರ ಪರವಾಗಿ ಮಾತಾಡಲಿಕ್ಕೆ ಯಾವಾಗಲೂ ಸಿದ್ಧವಾಗಿರು. ಅವರಿಗೆ ಹೋಗಿ ಮೈ ಮೇಲೆ ಬಿದ್ದು ಮಾತಾಡಬೇಡ್ರಿ, ಅವರಿಗೆ ಬಲಾತ್ಕಾರ ಮಾತಾಡಬೇಡ್ರಿ. ಗಾಡ್ ವಿಲ್ ಓಪನ್ ಸಮ್ ಅಪರ್ಚುನಿಟಿ. ವೆನ್ ಗಾಡ್ ಓಪನ್ ಸಮ್ ಅಪರ್ಚುನಿಟಿ, ದೇವರು ನಿಮಗೆ ಅವಕಾಶಗಳು ತೆರೀತಿರುವಾಗ ನಿಮ್ಮಲ್ಲಿ ಯಾವಾಗಲೂ ಮಾತುಗಳಿರಲಿ. ಮಾತಾಡುವವರು ನೀವಲ್ಲ, ಕರ್ತನ ಆತ್ಮನು ನಿಮ್ಮ ಮೂಲಕ ಆತನು ಮಾತಾಡುತ್ತಾನೆ. ಪ್ರೈಸ್ ಗಾಡ್. ಕರ್ತನ ಆತ್ಮ ನಿಮ್ಮ ಮೂಲಕ ಮಾತಾಡುತ್ತಾನೆ. ನಾವು ನೋಡ್ತೇವೆ 10ನೇ ಅಧ್ಯಾಯ 20ನೇ ವಚನ.
10ನೇ ಅಧ್ಯಾಯ 20ನೇ ವಚನ. ಮ್ಯಾಥ್ಯೂ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 10:20. For it is not you who speak, but it is the Spirit of your Father who speaks in you. Praise God. ಇಲ್ಲಿ ಬೈಬಲ್ ಹೇಳ್ತದೆ, ಮಾತಾಡುವವರು ನೀವಲ್ಲ, ತಂದೆಯ ಆತ್ಮನು ನಿಮ್ಮ ಮೂಲಕ ಮಾತಾಡುತ್ತಾನೆ. ನೀವು ಕೇವಲ ಸಿದ್ಧವಾಗಿರಿ ಅಷ್ಟೇ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಕರ್ತನ ಆತ್ಮನು ನಿಮ್ಮ ಒಳಗಿಂದ ಮಾತುಗಳನ್ನು ಹಾಕ್ತಾನೆ. ಪ್ರತಿಯೊಬ್ಬ ವಿಶ್ವಾಸಿ ದೇವರಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಸಮಾಧಾನದ ಸುವಾರ್ತೆಯನ್ನು ಸಾರುವಂಥ ಸಿದ್ಧ ಮನಸ್ಸೆಂಬ ಕೆರಗಳು ಮೆಟ್ಟಿ ನಿಲ್ಲುವಂಥದ್ದು ಸರ್ವಾಯುಧಗಳಲ್ಲಿ ಒಂದು ಆಯುಧವಾಗಿದೆ. ಯು ಆರ್ ಪ್ರೊಟೆಕ್ಟಿಂಗ್ ಯುವರ್ ಸೆಲ್ಫ್. ನಂಬರ್ 1. ನಂಬರ್ 2, ನೀನು ಯಾವಾಗಲೂ ಸಿದ್ಧವಾಗಿರುವುದಾದರೆ ದ ಬೈಬಲ್ ಇರ್ತದೆ, ಯು ಆರ್ ಎ ವೈಸ್ ಮ್ಯಾನ್. ನೀನು ಯಾವಾಗಲೂ ಬುದ್ಧಿವಂತ, ನೀನು ಯಾವಾಗಲೂ ಶಾರ್ಪ್ ಆಗುತ್ತೆ. ಯಾವಾಗಲೂ ಸಿದ್ಧವಾಗಿರಿ. 2 ಸಂಗತಿಯನ್ನು ಮಾಡಿರಿ. 1, ಯಾವಾಗಲೂ ನೀವು ಸಿದ್ಧರಾಗಿರಿ. ದೇವರಿಗೆ ಗೊತ್ತುಂಟು ಯಾವ ಪ್ರದೇಶದಲ್ಲಿ ಯಾವ ವ್ಯಕ್ತಿಗೆ ನಿಮ್ಮನ್ನು ಕನೆಕ್ಟ್ ಮಾಡಬೇಕಂತ. ಮತ್ತು ನಿಮ್ಮ ಯಾರ ರಿಲೇಟಿವ್ಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರಿ. ಕೆಲವೊಮ್ಮೆ ನಿಮ್ಮನ್ನು ಅವರಿಗೆ ನೋಡಿದರೆ ಆಗೋದಿಲ್ಲ. ರಿಲ್ಯಾಕ್ಸ್. ನೀವು ಅವರನ್ನು ಮನಪೂರ್ವಕವಾಗಿ ಪ್ರೀತಿ ಮಾಡುತ್ತೀರಿ, ನೋ ಪ್ರಾಬ್ಲಮ್. ಅದು ದೇವರಿಗೆ ಗೊತ್ತು, ನಿಮಗೆ ಗೊತ್ತು. ಅದು ನೀವು ಅವರಿಗೆ ಪ್ರಾರ್ಥನೆ ಮಾಡಿರಿ. ಕರ್ತನೆ ಸರಿಯಾದ ವ್ಯಕ್ತಿಯನ್ನು ಅವರ ಬಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಅವರಿಗೆ ಕನೆಕ್ಟ್ ಮಾಡಿ ಅವರಿಗೆ ನಿನ್ನ ಮಾತುಗಳನ್ನು ಪ್ರಕಟಿಸು. ಅವರು ದೇವರ ವಾಕ್ಯವನ್ನು ಸ್ವೀಕಾರ ಮಾಡದಂತೆ ಬ್ಲೈಂಡ್ ಮಾಡಿದ ಎಲ್ಲ ಧಾರ್ಮಿಕ ಆತ್ಮಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಐ ಬ್ರೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಅಧಿಕಾರದಲ್ಲಿ ಘೋಷಿಸಿರಿ ಮತ್ತು ನಂಬಿರಿ. ಬಿಲೀವ್ ದ್ಯಾಟ್. ನೀವು ನಂಬಿ. ಈಗ ದೇವರು ಏನು ಮಾಡ್ತಾನೆ, ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸ್, ನಿಮಗೆ ಗೊತ್ತಿರುವುದಿಲ್ಲ, ಕಳಿಸ್ತಾ ಇರ್ತಾನೆ. ಅವ್ರ ಹತ್ರ ಮಾತಾಡ್ತಾನೆ. ಪುನಃ ಅವರಿಗೊಂದು ಚಾಯ್ಸ್ ಇದೆ. ದೇವರು ಎಷ್ಟು ವ್ಯಕ್ತಿಯನ್ನು ಕಳಿಸಿ ಮಾತಾಡಿದ್ರು ಅದನ್ನು ಎಕ್ಸೆಪ್ಟ್ ಮಾಡುವಂಥದ್ದು, ರಿಜೆಕ್ಟ್ ಮಾಡುವಂಥದ್ದು, ದಟ್ ಈಸ್ ಅವರ್ ವಿಲ್, ದೇರ್ ಫ್ರೀ ವಿಲ್. ಅವರಿಗೆ ದೇವರು ಫ್ರೀ ವಿಲ್ ಅನ್ನು ಕೊಟ್ಟಿದ್ದಾನೆ. ಅದನ್ನು ನೀವು ನಿರಾಶೆಗೊಳ್ಬೇಡ್ರಿ. ನೀವು ಪುನಃ ಪ್ರಾರ್ಥನೆ ಮಾಡಿರಿ. ಎವ್ರಿ ಟೈಮ್ ಪ್ರಾರ್ಥನೆ ಮಾಡಿರಿ. ನೀವು ಪ್ರಾರ್ಥನೆ ಮಾಡುವಾಗ ದ ಬೈಬಲ್ ಹೇಳ್ತದೆ, ಒಬ್ಬನು ಬೀಜವನ್ನು ಬಿತ್ತುತ್ತಾನೆ, ಕಡೆಗೆ ಮಲಗುತ್ತಾನೆ, ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುತ್ತದೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ವ್ಯಕ್ತಿ ರಕ್ಷಣೆ ಬರುತ್ತಾನೆ. ಒಂದು ವೇಳೆ ಆ ವ್ಯಕ್ತಿ ರಕ್ಷಣೆ ಬರಲಿಕ್ಕೆ ನೀನು ಕಾರಣ ಅಂತ ಅವನಿಗೆ ಗೊತ್ತಿರಲಿಕ್ಕಿಲ್ಲ. ರಿಲ್ಯಾಕ್ಸ್. ಒಂದಿನ ನಾವೆಲ್ಲರೂ ಪರಲೋಕಕ್ಕೆ ಹೋಗ್ತೇವೆ. ನಾವು ಪರಲೋಕಕ್ಕೆ ಹೋಗುವಾಗ ಅವನಿಗೆ ಅದೆಲ್ಲ ಪ್ರಕಟವಾಗ್ತದೆ. ಅವನೇ ಬಂದು ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಪ್ರೇಸ್ ಗಾಡ್, ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ಆಫ್ ಯು ಐ ಆಮ್ ಹಿಯರ್. ಒಂದು ವೇಳೆ ನೀನು ಸೋಮಾರಿಯಾಗಿ ಪ್ರಾರ್ಥನೆ ಮಾಡದಿದ್ರೂ ನಾಡದು ಅವನಿಗೆ ಗೊತ್ತಾಗ್ತದೆ. ಪ್ರೇಸ್ ಗಾಡ್, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ನೀವು ಎಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ. ಪ್ರೇ ಫಾರ್ ಯುವರ್ ನೇಬರ್, ಪ್ರೇ ಫಾರ್ ಯುವರ್ ಆಂಟಿ, ಪ್ರೇ ಫಾರ್ ಯುವರ್ ಅಂಕಲ್, ಪ್ರೇ ಫಾರ್ ಯುವರ್ ಫ್ರೆಂಡ್ಸ್. ಕೆಲವೊಮ್ಮೆ ನಾವು ಸುವಾರ್ತೆಯನ್ನು ಹೇಳಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ತುಂಬ ಭಯಪಡ್ತೇವೆ. ಎಲ್ಲಿಯೋ ನನ್ನ ಫ್ರೆಂಡ್ಶಿಪ್ ಲೂಸ್ ಆಗ್ಬೋದಂತ. ಒಂದು ವೇಳೆ ನಾನು ಯೇಸುವಿನ ಬಗ್ಗೆ ಏನಾದರೂ ಹೇಳಿದರೆ ಅವನನ್ನು ಬಿಟ್ಟು ಹೋಗ್ಬೋದು. ಅದೇ ವ್ಯಕ್ತಿ ಒಂದು ವೇಳೆ ನರಕಕ್ಕೆ ಹೋದರೆ ನಾಳೆ, ನೀನು ನನ್ನ ಒಟ್ಟಿಗೆ ಇದ್ದಿ, ನಿನ್ನನ್ನೊಟ್ಟಿಗೆ ತಿಂತಾ ಇದ್ದಿ, ಊಟ ಮಾಡ್ತಾ ಇದ್ದಿ, ಒಂದು ದಿನ ಕೂಡ ನೀನು ನನಗೆ ಹೇಳಲಿಲ್ಲ. ಬಿಕಾಸ್ ಆಫ್ ಯು ಐ ಆಮ್ ಹಿಯರ್. ಅದೇ ವ್ಯಕ್ತಿ ನಿನಗೆ ಮಾತಾಡುತ್ತಾನೆ, ಆಗ ನಿನಗೆ ಕೇಳಲಿಕ್ಕೆ ಆಗೋದಿಲ್ಲ. ಪ್ರೇರೆ, ಹೆವನ್ ಇಸ್ ಸೋ ರಿಯಲ್, ಹೆಲ್ ಇಸ್ ಸೋ ರಿಯಲ್. ದಿಸ್ ನಾಟ್ ಎ ಸ್ಟೋರಿ. ಇದು ಕತೆಗಳಲ್ಲ, ಕತೆಗಳಲ್ಲ. ಶ್ರೀಮಂತ ವ್ಯಕ್ತಿ ಮತ್ತೆ ಲಾಜರಸನ ಬಗ್ಗೆ ನಾವು ನೋಡ್ತೇವೆ. ಶ್ರೀಮಂತ ವ್ಯಕ್ತಿ ನರಕಕ್ಕೆ ಹೋದ. ಅವನು ಕಣ್ಣು ಎತ್ತಿ ನೋಡುತ್ತಿರುವಾಗ ಅಬ್ರಹಾಮ ಕಾಣ್ತಾ ಇದ್ದಾನೆ. ಅಬ್ರಹಾಮನ ಹತ್ರ ಮಾತಾಡ್ತಾ ಇದ್ದಾನೆ. ಅಲ್ಲಿ ಬೋರ್ಡ್ ಹಾಕಲಿಲ್ಲ, ನಾನು ಅಬ್ರಹಾಮ ಅಂತ ತಲೆಯ ಮೇಲೆ. ಇಲ್ಲಿ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಇದ್ದರೆ ಅವನ ಇಲ್ಲಿ ಒಂದು ಬ್ಯಾಜಿನಲ್ಲಿ ಒಂದು ಹೆಸರು ಇರ್ತದೆ. ಆ ಹೆಸರು ನೋಡಿ ನೀನು ಇಂಥವನಂತ ಹೇಳುದು. ವರ್ಡ್ ಆಫ್ ನಾಲೆಜ್ ಅಲ್ಲ ಅದು. ಓಕೆ, ಇಂಥವನಂತ. ಅಲ್ಲಿ ಯಾವ ಬೋರ್ಡ್ ಹಾಕಬೇಕಾಗಿಲ್ಲ, ಒಬ್ಬರಿಗೊಬ್ಬ ಪರಿಚಯ ಆಗ್ತದೆ. ಆ ಶ್ರೀಮಂತ ವ್ಯಕ್ತಿ ಪರಿಚಯ ಮಾಡುತ್ತಾನೆ.
ಯಾರದು? ಅಬ್ರಹಾಮನದು. ಅಬ್ರಹಾಮ್ ತಂದೆ ನನ್ನನ್ನು ಕರುಣಿಸು. ಇದನ್ನು ಯೇಸು ಸ್ವಾಮಿ ನೋಡಿದ ಕೇಳಿದ ವಿಷಯವನ್ನು ಮಾತಾಡಿದ. ಪ್ರೈಸ್ ಗಾಡ್. ಅದೇ ಸಂಗತಿ ಆತ್ಮಿಕ ಲೋಕದಲ್ಲಿ ನಡೀತಾ ಇದೆ. ಪ್ರಿಯರೇ, ಬಿ ಅಲರ್ಟ್ ಇನ್ ದ ಸ್ಪಿರಿಟ್. ಎಲ್ಲಿಂದ ನೀವಿದ್ದೀರೋ, ಅದರ ಅರ್ಥ ಯಾವ ಕೆಲಸದಲ್ಲಿ ನೀವಿದ್ದೀರೋ ಅಲ್ಲಿ ದೇವರು ನಿಮ್ಮನ್ನಿಟ್ಟಿದ್ದಾನೆ. ಟು ಬಿ ಎ ಲೈಟ್, ಬೆಳಕಾಗಿರಿ.